ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಕಾವೇರಿ ವಿಚಾರವನ್ನು ಇಟ್ಕೊಂಡು ಮಾತಾಡಲೇಬೇಕಾಗಿದೆ. ಯಾಕಂದರೆ ಕರ್ನಾಟಕದಾದ್ಯಂತ ಕಾವೇರಿ ಹೋರಾಟ ಮೊಳಗಿ ಬಿಟ್ಟಿದೆಯೇನೋ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಇದು ಕಾವೇರಿ ಹೋರಾಟ ಆದರೆ ಕರ್ನಾಟಕದ ಹೋರಾಟದ ರೀತಿ ಗೋಚರ ಆಗಿಬಿಡುತ್ತೆ. ಯಾಕಂದರೆ ಕಾವೇರಿಯ ಅನಿವಾರ್ಯತೆ ಅಷ್ಟರ ಮಟ್ಟಿಗಿದೆ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ರೈತರ ಹೋರಾಟ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಒಂದೇ ಒಂದು ಹನಿ ನೀರನ್ನು ನೀವೇನಾದರೂ ತಮಿಳುನಾಡಿಗೆ ಬಿಡ್ತೀರಿ ಅನ್ನೋದಾದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪರಿಸ್ಥಿತಿಯನ್ನು ಅರಿತಿರುವಂಥ ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಸುದೀರ್ಘವಾಗಿ ಮಾಡಿದ್ರು. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರತಿಭಟನೆಗೆ ಮೊದಲು ಅವರು ಕೊಟ್ಟಂತಹ ಉತ್ತರ, ನಿಮ್ಮ ಪ್ರತಿಭಟನೆಯನ್ನು ಖಂಡಿತ ನಾವು ಗೌರವಿಸ್ತೀವಿ ಅಂತ ಹೇಳ್ತಲೇ ದಯವಿಟ್ಟು ಈ ಪ್ರತಿಭಟನೆಯನ್ನು ಕೈಬಿಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಕಾವೇರಿಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಸರ್ಕಾರದ ಮಟ್ಟಿಗೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿರುವ ಅವರು, ಕೇಂದ್ರದಲ್ಲಿರುವಂತಹ BJP ಹಾಗೂ ಕಾಂಗ್ರೆಸ್ನ ಸಂಸದರು ಸೇರಿದ ಹಾಗೆ ಪ್ರತಿಯೊಬ್ಬರೂ ಕೂಡ ಕರ್ನಾಟಕದ ಈ ಕಾವೇರಿಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಕಟಿಬದ್ಧರಾಗಿದ್ದೀವಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿರೋದ್ರಿಂದಾಗಿ ಸಮಸ್ಯೆನೇ ಇಲ್ಲ ಅಂತಾಯಿತು. ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸರಿಯಾದ ಮಾರ್ಗವನ್ನು ಅನುಸರಿಸ್ತಿದ್ದಾರೆ ಅಂತಾಯಿತು. ಹಾಗಾದರೆ ಯಾಕೆ ಹೋರಾಟ, ಯಾಕೆ ಪ್ರತಿಭಟನೆ, ನಿತ್ಯ ನಿರಂತರವಾಗಿ ಈ ಪ್ರತಿಭಟನೆ ಆಗ್ತಿರುವಂತಹ ಕಾರಣವಾದರೂ ಏನು, ಇದೆಲ್ಲವನ್ನು ಇವತ್ತು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಒಂದು ಕಡೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಟ್ಟರು. ಒಂದು ರಾಜ್ಯದ ಮುಖ್ಯಮಂತ್ರಿ ಮತ್ತೊಂದು ರಾಜ್ಯಕ್ಕೆ ಬರಬೇಕು ಅನ್ನೋದಾದರೆ ಈ ಸಂದಿಗ್ಧತೆಯಲ್ಲಿ ಬೇಡ, ನಾನು ಅವ್ರಿಗೆ ಮನವಿಯನ್ನು ಮಾಡ್ತೀನಿ, ಮಗದೊಮ್ಮೆ ಅವ್ರು ಬಂದ್ರಾಯಿತು ಅನ್ನುವಂಥ ಅರ್ಥದ ಮಾತುಗಳನ್ನು ಆಡಿದ್ದಾರೆ. ಸೊ ಇಟ್ ಈಸ್ ಪೋಸ್ಟ್ಪೋನ್ಡ್. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮಗದೊಂದು ಕಡೆ ಇದೇ ಕಾವೇರಿ ವಿಚಾರಕ್ಕೆ ಸಂಘಟನೆಗಳು 13ನೇ ತಾರೀಕು ಕರ್ನಾಟಕ ಬಂದಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಸೊ ಹಾಗಾಗಿ ಇಂತಹ ಸಂದಿಗ್ಧತೆ, ಪ್ರಕ್ಷುಬ್ಧ ವಾತಾವರಣದಲ್ಲಿ ಸರ್ಕಾರ ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರ ಕೂಡ ಬಹಳ ಮುಖ್ಯ ಆಗುತ್ತೆ. ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸ್ತಾ ಇದೆ ಕಾವೇರಿಯ ವಿಷಯ. ಬೀದಿಗಿಳಿದಿದ್ದಾವೆ ಕನ್ನಡ ಪರ ಸಂಘಟನೆಗಳು ಹಾಗೂ ಮುಖಂಡರು. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಆ ಬಂದನ್ನು ಹಿಂಪಡೀರಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಮಿಳುನಾಡಿಗೆ ನೀರನ್ನೇ ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಭಾನುವಾರ ಡಿ.ಕೆ. ಶಿವಕುಮಾರ್ ಸಮ್ಮುಖದಲ್ಲಿ ಸರ್ವಪಕ್ಷ ಸಭೆಯಾಗುತ್ತೆ. ಆ ಸಭೆಯಲ್ಲಿ ಸರ್ವಪಕ್ಷಗಳ ನಾಯಕರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ವಿಶೇಷವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದನ್ನು ನಾನು ಗಮನಿಸ್ತಾ ಇದ್ದೆ. ಕೇಂದ್ರದಲ್ಲಿರುವಂತಹ ನಾಯಕರು, ಕೇಂದ್ರದಲ್ಲಿರುವಂಥ MP-ಗಳಿರ್ಬೋದು, ಸಚಿವರಿರ್ಬೋದು, ನನಗೆ ಸಂಪೂರ್ಣ ಸಹಕಾರವನ್ನು ಕಾವೇರಿ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಶೋಭಕ್ಕ ಅಂತ ಹೇಳಿದ್ರು, ಪ್ರಹ್ಲಾದ್ ಜೋಶಿ ಅಂತ ಹೇಳಿದ್ರು. ಹೀಗೆ ಯಾರ್ಯಾರು BJPಯ ಪ್ರಮುಖರಿದ್ದಾರೆ ಅವರು ಕೂಡ ನನಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಿದ್ದಾರೆ. ರಾಜ್ಯದಲ್ಲಿ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಧರ್ಮ ಅದು ಮಾಡಲಿ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ರು. ಬಟ್ ಇಂಥ ಸಂದಿಗ್ಧತೆಯಲ್ಲಿ ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಅರ್ಥವಾಗದಂಥ ಸ್ಥಿತಿಗೆ ಬಂದಿದೆ. ಯಾಕಂದರೆ ರಾಜ್ಯದಲ್ಲಿ ಇದೇ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಅಶೋಕ್ ಅವರು ಕಾವೇರಿ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟದ ವಿಚಾರವನ್ನು ಹಾಗಾದರೆ ಸರ್ವಪಕ್ಷ ಸಭೆಯಲ್ಲಿ ನೇರವಾಗಿ ಉಲ್ಲೇಖ ಮಾಡ್ತಾರಾ? ಆ ಗಟ್ಟಿತನವನ್ನು ಪ್ರದರ್ಶನ ಮಾಡುತ್ತಾ ವಿಪಕ್ಷ? ಯಾಕಂದರೆ ಇದೇ ಡಿ.ಕೆ. ಶಿವಕುಮಾರ್ ಒಂದು ಕಡೆ ಕೇಂದ್ರದಲ್ಲಿರುವಂಥ BJP ಸಚಿವರು, ನಾಯಕರು ಹೆಂಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಇದೆ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಮಗದೊಂದು ಕಡೆ ಅಶೋಕ್ ಅವರು ಹೆಂಗೆ ಹೋರಾಟ ಮಾಡ್ತಿದ್ದಾರೆ ಅಂತಲೂ ಹೇಳ್ತಿರೋದ್ರಿಂದಾಗಿ ಈ ಪರಿಸ್ಥಿತಿಯಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಯಾವ ಥರ ಚರ್ಚೆ ಆಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಇದು ಕಾವೇರಿ ವಿಚಾರ, ಕುಡಿಯೋ ನೀರಿನ ವಿಚಾರ. ಬೆಂಗಳೂರು ಸಂಪೂರ್ಣವಾಗಿ ಕಾವೇರಿಯನ್ನು ಆಶ್ರಯಿಸಿದೆ. ಇದರಲ್ಲೂ ಕಾವೇರಿ ನೀರನ್ನು ಏನಾದರೂ ಬಿಡುವಂಥ ಪ್ರಮೇಯಕ್ಕೆ ಸರ್ಕಾರ ಏನಾದರೂ ನಿರ್ಧಾರ ತಗೊಳ್ತು ಅಂತ ಹೇಳಿದ್ರೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಿದ್ದನ್ನು ಗಮನಿಸ್ಬಿಟ್ರೆ ರಾಜ್ಯದಲ್ಲಿ ಸಮಸ್ಯೆನೇ ಇಲ್ಲ, ಎಲ್ಲ ಬಗೆಹರಿಸ್ಬಿಟ್ಟಿದ್ದಾರೆ ಅನ್ನೋ ಅರ್ಥದ ಮಾತುಗಳನ್ನು ಆಡಿದ್ರು. ಬಟ್ ವಾಸ್ತವದಲ್ಲಿ ಹಂಗಲ್ಲ. ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಯಾಕೆ ಅಂದರೆ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಏನೇ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ರೈತರು ಈ ತಲಕಾಡು ಭಾಗದಲ್ಲಿ ಕಾವೇರಿ ನೀರು ಹರಿಯುತ್ತೆ ನೋಡಿ, ಅಲ್ಲಿ ಹೋಗಿ ಅರೆಬೆತ್ತಲಾಗಿ ನಿಂತ್ಕೋತಾರೆ. ಯಾಕೆ ನಿಂತ್ಕೋತಾರೆ ಅಂತ ಹೇಳಿದ್ರೆ, ನೋಡಿ ನೆನ್ನೆವರೆಗೂ ಕಾವೇರಿ ಮಂಡಿವರೆಗಿತ್ತು, ಇವತ್ತು ಎದೆ ಮಟ್ಟಕ್ಕೆ ಬಂದಿದೆ ಅನ್ನೋದಾದರೆ ತಮಿಳ್ನಾಡಿಗೆ ಹರಿಸ್ತಾರೆ ನೋಡಿ. ಅದಕ್ಕೆ ಕಾರಣ ಇವತ್ತು ನೋಡಿ ಕಾವೇರಿ ತುಂಬಿ ಹರಿದು ತಮಿಳ್ನಾಡತ್ತ ಹೋಗ್ತಾ ಇದೆ.
ತಮಿಳ್ನಾಡಲ್ಲಿ ಬಳಕೆ ಮಾಡ್ತಾರೋ, ಬೆಳೆಗಳಿಗೆ ಬಳಸ್ತಾರೋ ಬಿಡ್ತಾರೋ, ಆದರೆ ಸಮುದ್ರ ಸೇರುತ್ತೆ ಅಂತ ಹೇಳಿ ರೈತರು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ. ಆ್ಯಂಡ್ ವಾಸ್ತವ ಅರ್ಥ ಮಾಡ್ಕೋಬೇಕು. ವಾಸ್ತವದಲ್ಲೇನು, ಕುಡಿಯೋದಕ್ಕೆ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ತಮಿಳ್ನಾಡಿಗೆ ನೀರು ಬಿಡೋದು ಅಂತ ಹೇಳಿದ್ರೆ ಬಹಳ ಕಷ್ಟದ ವಿಚಾರ. ಬಿಡೋದಿಲ್ಲ ಅಂತ ಸರ್ಕಾರ ನೇರವಾಗಿ ಹೇಳಿದ್ರು ಕೂಡ ರಾತ್ರೋರಾತ್ರಿ ಬಿಟ್ಟಿರುವಂತಹ ಉದಾಹರಣೆಗಳು ಇರೋದ್ರಿಂದಾಗಿ ಯಾವುದನ್ನೂ ಕೂಡ ಒಪ್ಪಿಕೊಳ್ಳದಂತಹ ಸ್ಥಿತಿಯಲ್ಲಿ ರಾಜ್ಯದ ಜನ ಇದ್ದಾರೆ, ಕಾವೇರಿ ಕೊಳ್ಳದ ಜನ ಇದ್ದಾರೆ, ಕಾವೇರಿಯನ್ನು ಆಶ್ರಯಿಸಿರುವಂಥ ಜನ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್, ಹಾಗೆಯೇ ಸುಮಲತಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಜೂನ್ನಲ್ಲಿ 300 TMC ನೀರನ್ನು ಹರಿಬಿಟ್ಟು ತಮಿಳುನಾಡವರಿಗೆ ನೀರೇ ಕೇಳಲಿಲ್ಲ. ಅವಾಗಲೇ 300 TMC ನೀರು ಬಿಡಬೇಕಾದ್ರೆ ಸರ್ವಪಕ್ಷ ಸಭೆ ಕರೆಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ DK ಶಿವಕುಮಾರ್ ಅವರೇ? ಆವತ್ತು ನೀರು ಬಿಡಬೇಕಾದ್ರೆ ವಿಪಕ್ಷದವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ಲ. ಈಗ ತಮಿಳುನಾಡು ಮುಖ್ಯಮಂತ್ರಿಗೆ ಖುಷಿ ಪಡಿಸೋಕ್ಕೋಸ್ಕರ ನೀರು ಬಿಟ್ಟು ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನೀರು ಬಿಡೋದಕ್ಕೆ ಕೇಳಿದ್ದಾರೆ ಅಂತ ಹೇಳಿ ಈಗ ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ. ರೈತರ ಪರವಾಗಿ ಮಸಾಲೆ ಕಣ್ಣೀರಾಗ್ತಕ್ಕಂಥ ಸರ್ಕಾರ ಉತ್ತರ ಕೊಡಲೇಬೇಕು. ಅದುವರೆಗೂ ನಿಮ್ಮ ಹೋರಾಟ ನಾವು ನಿಲ್ಲಿಸಬಾರದು. ಸರ್ಕಾರ ಯಾವುದೇ ಒಂದು ಸಕಾರಾತ್ಮಕವಾಗಿ, ಒಂದು ಪಾಸಿಟಿವ್ ಆಗಿ ಏನಾದ್ರೂ ಒಂದು ಹೆಜ್ಜೆ ಹಾಕಿದ್ರೆ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸಿ ಅವ್ರ ಜೊತೆ ನಾವು ಹೋರಾಟ ಮಾಡೋಣ. ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಅದಕ್ಕೆ ನಾವು ಹೋರಾಟ ಮಾಡೋಣ. ಆದ್ರೆ ಈ ಸರ್ಕಾರ ಬೇಜವಾಬ್ದಾರಿತನದಿಂದ ಇದೇ ರೀತಿ ನಡ್ಕೊಂಡು ಹೋದ್ರೆ ಈ ಒಂದು ಹೋರಾಟನ ನಿಲ್ಸೋಕೆ ಸಾಧ್ಯ ಇಲ್ಲ. ಕಾವೇರಿ ತಾಯಿ ನಮ್ಮದು, ಕಾವೇರಿ ನೀರು ನಮ್ಮದು, ಇದರ ಹಕ್ಕು ನಮ್ಮದು. ಜೈ ಹಿಂದ್, ಜೈ ಭಾರತ್. ಅವಾಗ ಮಿಡ್ಪಗಳು ಈ ಕಾಕ್ರಾಜುಗಳೆಲ್ಲ ಬಂದು ಇಲ್ಲಿ ಹೊಲಗಳೆಲ್ಲ ಸೇರ್ಕಂತ ಇದೆ, ನೀರಿಲ್ಲ. ಇದನ್ನ ನೋಡಿದೀರ ನೀವು ಡೆಲ್ಲಿಯಲ್ಲಿ ಆ ಕಾಕ್ರೋಚ್ ಪಾರ್ಟಿಗೆ ಹೋಗಿದ್ದೀರಿ ಅಂದ್ರೆ ನಿಮ್ ಇಂಟ್ರೆಸ್ಟ್ ಏನು? ಕ್ಯಾಬಿನೆಟ್ ರಚನೆ ಮಾಡಕ್ಕೆ 3 ಜನ ರಾಹುಲ್ ಗಾಂಧಿ ಮನೆ ಮುಂದೆ ಫುಟ್ಪಾತ್ ಅಲ್ಲಿ ಕಾದ್ಕೊಂಡು ನಿಂತಿದ್ರಿ. ಅವಾಗ ಜ್ಞಾಪಕ ಬರಲಿಲ್ಲ ಕಾವೇರಿ? ಇವತ್ತು ಕಾವೇರಿ ಭಾಗದಲ್ಲಿ ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಹತ್ತಿ ಉಳಿತಾ ಇದೆ, ಮುಂದೆ ನೀರಿಗೆ ಸಮಸ್ಯೆ ಆಗ್ತದೆ. ರೈತರಿಗೆ ಎಲ್ಲರಿಗೂ ಹೇಳಿದಿರ ಬೆಳೆ ಬೆಳಿಬೇಡಿ, ಬೆಳೆ ಬೆಳಿಬೇಡಿ ಅಂತ. ಹಂಗಾರೆ ಏನ್ ಮಾಡ್ಬೇಕು ಅವರು? ಪರಿಹಾರ ಏನಾನ ಕೊಟ್ಟಿದ್ದೀರಾ? ರೈತರ ಪರಿಹಾರ ಕೊಟ್ಟಿದ್ದೀರಾ? ಒಂದ್ ನಯಾ ಪೈಸಾ ಪರಿಹಾರ? ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಬಿಜೆಪಿ ವಕ್ತಾರರು ಲೋಹಿತ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ. ಶಶಿಧರ್ ಅವರೇ, ನಿಮ್ಮಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನನಗಂತೂ ಗೊಂದಲ ಆಗಿದೆ. ಆ ಗೊಂದಲವನ್ನು ನೀವು ನಿವಾರಣೆ ಮಾಡಬೇಕು. ಒಂದು ಕಡೆ DK ಶಿವಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕಾವೇರಿಯನ್ನು ಉಳಿಸೋದಕ್ಕೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಏನೆಲ್ಲ ನಿರ್ಧಾರ ತಗೋಬೇಕು ಅದನ್ನು ನಾವು ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಟೈಮ್ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಇರ್ಬೋದು, ಶೋಭಕ್ಕ ಇರ್ಬೋದು, ಯಾವ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ, ಸೋಮಣ್ಣವ್ರು ಯಾವ ರೀತಿ ನಿಂತುಕೊಂಡ್ರು ಅಂತ. ಸೇಮ್ ಟೈಮ್ ಈ ಕಡೆ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಗಮನಿಸ್ತಾ ಇದ್ದೀರಿ ಸುಮಲತಾ ಅವರು, ಆರ್ ಅಶೋಕ್ ಅವರು ಹೋರಾಟ ಮಾಡ್ತಿದ್ದಾರೆ. ಅಂದರೆ BJP ನಾಯಕರಲ್ಲಿ ಹೊಂದಾಣಿಕೆ ಇಲ್ವಾ, ಅಥವಾ BJP ಮತ್ತು ಕಾಂಗ್ರೆಸ್ ನಡುವೆ ಹೊಂದಾಣಿಕೆ ಅಷ್ಟು ಚೆನ್ನಾಗಿದೆಯಾ? ಏನಂತ ಅರ್ಥ ಮಾಡ್ಕೋಬೇಕು? ಇಲ್ಲಿ ಕೆಲವು ನಾಯಕರ ಜೊತೆ ತುಂಬ ಹೊಂದಾಣಿಕೆ ಇದೆ, ಕೆಲವು ನಾಯಕರ ಜೊತೆ ವಿರೋಧ ಇದೆ ಅಂತ ಹೇಳ್ಕೊಬೇಕು. ಸುಮಲತಾ ಅವರು ಯಾಕೆ ವಿರೋಧ ಮಾಡ್ತಾರೆ? ಮಂಡ್ಯದಲ್ಲಿ ಅವರು ಪ್ರತಿನಿಧಿಸ್ತಾರೆ, ಮಂಡ್ಯದ MP ಆಗಿದ್ರು. ಅಂಬರೀಷ್ ಅವರು ಮಂಡ್ಯದವರೇ ಆಗಿರೋದ್ರಿಂದ ಅವರು ವಿರೋಧ ಮಾಡ್ತಾರೆ. ಮಂಡ್ಯದ ರೈತರು ಅವ್ರಿಗೆ ಬೇಕು, ಅವ್ರಿಗೆ ಅವ್ರ ಸೀಟ್ ಬೇಕು, ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ನೋಡ್ಕೋಬೇಕು, ಅದಕ್ಕೋಸ್ಕರ ಇದು ಮಾಡೋದು. ಸೋಮಣ್ಣ ಅವರು ಯಾಕೆ ಅವ್ರನ್ನ ಜೊತೆಗಿದ್ದಾರೆ ಅಂದರೆ ಸೋಮಣ್ಣ ಅವ್ರಿಗೆ ಏನು ಬೇಕೋ ಅದು ಬರ್ಕೊಡ್ತಾ ಇದ್ದಾರೆ, ಆರಾಮಾಗಿ ಬರ್ಕೊಡ್ತಾವ್ರೆ. ಮೊನ್ನೆ ಎಲ್ಲ 40,000 ಅಡಿಗಳ ಅವ್ರ ಕುಟುಂಬದ ಒಂದು ಸ್ಕೂಲ್ಗೆ ಬರ್ಕೊಟ್ಟಿದ್ದಾರೆ, ಮೇಂಟೆನೆನ್ಸ್ 0 ರೂಪಾಯಿಗೆ. ಸರ್ಕಾರ ಏನು ಬೇಕೋ ಅವ್ರಿಗೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಅವರು ಇವ್ರೇನು ತೆಗೆದುಕೊಳ್ಳೋಕ್ಕೆ ಈ ಸರ್ಕಾರ ಏನಿದೆ, DK ಶಿವಕುಮಾರ್ ಈಸ್ ಆಲ್ವೇಸ್ ಯಾವಾಗಲೂ ಹೇಳ್ತಾರೆ ನಾನು ಬಿಸ್ನೆಸ್ ಮ್ಯಾನ್ ಅಂತ. ಅದು ಬಿಸ್ನೆಸ್ ರೀತಿನೇ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಆಗ್ತಾ ಇರ್ತಕ್ಕಂಥದ್ದು, ಇವತ್ತು ಕರೆಂಟ್ ಸ್ಟೋರೇಜ್ ಎಷ್ಟಿದೆ ಅಂತ, ಇವತ್ತಿರ್ತಕ್ಕಂಥ ಬರೀ 17 TMC ನೀರಿದೆ. 17 TMC ನೀರಲ್ಲಿ 6 TMC ಡೆಡ್
ಅದನ್ನು ತೆಗೆಯೋದಕ್ಕಾಗೋದಿಲ್ಲ. ಹೌದು. ಇನ್ನು 11 TMC ಇರುತ್ತೆ. 11 TMC ಇಂದ ಹೊರಹರಿವು 1745 ಕ್ಯೂಸೆಕ್ಸ್ ಇರುತ್ತೆ. ಹೊರಹರಿವು ಮಾಮೂಲಿಯಾಗಿ ಹೋಗ್ತಾನೆ ಇರುತ್ತೆ, ಅದು ಸಣ್ಣ ಮಾದರಿಯಲ್ಲಿ ಅದು ಹೋಗ್ತಾ ಇರುತ್ತೆ. ಒಳಹರಿವು ಎಷ್ಟಿದೆ ಅಂದರೆ ಕೇವಲ 2552 ಕ್ಯೂಸೆಕ್ಸ್ ಮಾತ್ರ. ಅಂದರೆ ಇದೇ 28 ಜುಲೈಗೆ ನಮ್ಮ ಹಿಂದಿನ ವರ್ಷ 2025ರಲ್ಲಿ 76,365 ಕ್ಯೂಸೆಕ್ಸ್ ಇತ್ತು. ಅದೇ ಜುಲೈ ಹಿಂದಿನ 2024ರಲ್ಲಿ 46,000 ಕ್ಯೂಸೆಕ್ಸ್ ಇತ್ತು ಒಳಹರಿವು. ಹೊರಹರಿವು ಅಷ್ಟೇ ಇರ್ತಾಯಿತ್ತು. ಈಗ ನಮ್ಮ ಒಳಹರಿವು ಹೊರಹರಿವು ಕಡಿಮೆ ಇದೆ, ನಮ್ಮಲ್ಲಿ ಇರ್ತಕ್ಕ ಸ್ಟೋರೇಜು ಕಡಿಮೆ ಇದೆ. ನೀವು ರೈತರನ್ನ ಹೇಗೆ ರಕ್ಷಿಸ್ತೀರಿ? ಬೆಂಗಳೂರಿಗೆ ಕುಡಿಯೋ ನೀರು ಹೇಗೆ ಕೊಡ್ತೀರಾ? ನೀವು ಎಲ್ಲಾನು ಕರೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ನಿಮ್ಮ ಅಂಕಿಅಂಶ ಏನಾದರೂ ಹೇಳಿ. ಅಂಕಿಅಂಶ ಏನು ತೋರಿಸ್ತಾ ಇದೆ? ಇವತ್ತು ಹೇಳಿದ್ರಲ್ಲ ಸುದ್ದಿಗೋಷ್ಠಿ, ಏನು 17 TMC ಅಂತನಾ? ಅಲ್ಲ ಇನ್ಫ್ಲೋ 7,000 ಕ್ಯೂಸೆಕ್ಸ್ ಇಲ್ಲಿದೆ. ಇನ್ಫ್ಲೋ 2,500 ಇನ್ಫ್ಲೋ ಇದೆ. ಇನ್ಫ್ಲೋ ಇವತ್ತು ನಾನು ನೋಡಿ ಚೆಕ್ ಮಾಡಿದೆ 2,500 ಮಾತ್ರ ಇದೆ ಇವತ್ತಿಗೆ. ಮುಖ್ಯಮಂತ್ರಿಗಳು ಹೇಳಿದ ನಂಬದಿಗೆ AP ವಕ್ತಾರ ಹೇಳಿದ ನಂಬದ. ಈಗ ನಾನು ಇನ್ನೊಂದ್ಸರಿ ಕ್ರಾಸ್ ವೆರಿಫೈ ಮಾಡೋಣ, ಅದು ಮಾಡೋಣ. ಯಾಕಂದ್ರೆ ನನಗಿರ್ತಕ್ಕಂಥ ಮಾಹಿತಿ, ನನಗಿರ್ತಕ್ಕಂಥ ಟೋಟಲ್ ನಮ್ಗೆ ಸ್ಟೋರೇಜ್ ಕೆಪಾಸಿಟಿ 49 TMC KRS ಡ್ಯಾಮಲ್ಲಿ. ಕರೆಂಟ್ ಸ್ಟೋರೇಜ್ ಬರೀ 17 ಇದೆ. ಮುಂದೆ ಕರೆಂಟ್ ವಾಟರ್ ಲೆವೆಲ್ 90 ಅಡಿ ಮಾತ್ರ ಇದೆ. ಅದರಲ್ಲಿ ಹೂಳು ಎಷ್ಟಿದೆ ಅಂತ ಗೊತ್ತಿಲ್ಲ. ಹೂಳು ಇರುತ್ತಲ್ಲ, ಸುಮಾರು 4 ರಿಂದ 5 ಅಡಿ ಹೂಳು ಇರುತ್ತೆ. ಅಂದ್ರೆ ಫಸ್ಟ್ ರೀತಿ ಅರ್ಧ ಇರುತ್ತೆ. ಅದು ಪ್ಯಾಡಿ ಟೈಪ್, ಅದನ್ನ ಏನು ಮಾಡೋದಕ್ಕೆ ಬರಲ್ಲ, ಆ ನೀರನ್ನು ಏನು ಮಾಡೋದಕ್ಕಿಲ್ಲ. ನಾವು ಅದನ್ನ ಲಿಫ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ರೈತರನ್ನ, ನಮ್ಮ ಬೆಂಗಳೂರು ಜನ, ರಾಮನಗರ ಜನ, ಮಂಡ್ಯ ಜನರಿಗೆ ಕುಡಿಯೋ ನೀರಿಗೆ ಹೇಗೆ ಅವರು ಸರಬರಾಜು ಮಾಡ್ತಾರೆ? ಆಮೇಲೆ ನೀವು ರಾತ್ರೋರಾತ್ರಿ ನೀರನ್ನು ಬಿಡ್ತಾ ಇರೋದಕ್ಕೆ ಎಲ್ಲ ಜನಗಳು ಹೇಳ್ತಾನೆ ಇದ್ದಾರೆ, ಇಟ್ಬಿಟ್ಟು ತೋರಿಸ್ತಾ ಇದ್ದಾರೆ. ಮೊನ್ನೆ ಇಷ್ಟು ಅಡಿ ಇತ್ತು, ಇವತ್ತು ಕಡಿಮೆ ಆಗಿದೆ ಅಂದ್ರೆ ನೀವು ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದೀರಾ, ಕಳ್ಳ ದಾರಿಯಲ್ಲೇ ನೀರು ಬಿಡ್ತಾ ಇದ್ದೀರಾ ಅಂತ ರೈತರೇ ಸಹ ತೋರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು, ಹೋಟೆಲ್ ನಗರ ಸಂಘಟನೆಗಳು ಮತ್ತೆ ಆಮ್ ಆದ್ಮಿ ಪಾರ್ಟಿನೂ ಸಹ ಇವತ್ತು ಮೀಟಿಂಗ್ ಆಗಿದೆ. ನಾವು 13ನೇ ತಾರೀಕು ಒಂದು ಕರ್ನಾಟಕ ಬಂದ್ ಮಾಡುವ ರೀತಿಯಲ್ಲಿ ಒಂದು ಹೋರಾಟ ನಡೀತಾ ಇದೆ. ಯಾಕೆಂದ್ರೆ ಒಂದು ಕಿವಿ ಹಿಂಡುವಂತ ಕೆಲಸ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದೇ ಒಂದು, ವಾಸ್ತವವನ್ನು ಒಂದು ಅನ್ನೋದು ಗೋಚರಿಸ್ತಾ ಇದೆ. ಅವರು ಕರ್ನಾಟಕದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಈಗ ಆಯ್ತು, ಪ್ರಕೃತಿ ವಿಕೋಪ ಮಾಡ್ತಿದ್ದಾರೆ. ಯಾರು ಹಿತದೃಷ್ಟಿಯಿಂದ ಮಾಡ್ತಿದ್ದಾರೆ? ಇವರು ವಿಜಯ್ ಅವರ ಹಿತದೃಷ್ಟಿಯಿಂದ ಮಾಡ್ತಾರೆ. ಯಾಕಂದ್ರೆ ಹೈಕಮಾಂಡ್ ಇವರಿಗೆ ಸೂಚನೆ ಕೊಟ್ಟಿರುತ್ತೆ, ವಿಜಯ್ ಅವ್ರಿಗೆ ಸ್ವಲ್ಪನಾದ್ರೂ ನೀರು ಬಿಡಪ್ಪ, ನೀನ್ 3,500 ಹೇಳಿದ್ರೆ ಒಂದ್ 2,000 ಬಿಡು ಅಂತ ಹೈಕಮಾಂಡ್ ಹೇಳಿರುತ್ತೆ. ಯಾಕಂದ್ರೆ ಇವ್ರಿಗೂ ಮಂತ್ರಿಮಂಡಲ ಆಗ್ಬೇಕು, ಇವ್ರು ಹೇಳಿದವ್ರು ಮಂತ್ರಿ ಆಗ್ಬೇಕು. ಆದ್ರೆ ನಿಟ್ಟಿನಲ್ಲಿ ಎಲ್ಲ ಒಳ ಒಪ್ಪಂದಗಳು ಇರುತ್ತೆ. ಜನರಿಗೆ ಮಾತ್ರ ಇದೊಂದು ಮಕ್ಮಲ್ ಟೋಪಿ ಹಾಕೋದಂತ ಗ್ಯಾರಂಟಿ. ಕರ್ನಾಟಕ ಜನರಿಗೆ, ಕರ್ನಾಟಕ ರೈತರಿಗೆ ಮಕ್ಮಲ್ ಟೋಪಿ ಹಾಕಿದೆ. ಅಲ್ಲಿ ರೈತರು ಆರಾಮಾಗಿ ಬೆಳೆ ಬೆಳೀತಾ ಇದ್ದಾರೆ. ಇಲ್ಲಿ ನಮ್ಗೆ ಬೆಳೆನೇ ಬೆಳಿಬೇಡಿ ಅಂತ ಹೇಳಿದ್ರೆ ಹೌದು, ಪ್ರಕೃತಿ ವಿಕೋಪ ಅಂತ ಅನ್ಕೋಣ. ಅದು ಕುಡಿಯೋದಕ್ಕೆ ನೀರಾದ್ರೂ ನಾವು ಇಟ್ಕೋಬೇಕಲ್ವಾ? ಇವತ್ತು ಕೇವಲ ಇನ್ನು ಜುಲೈಯಲ್ಲಿ ಇದೀವಿ, ನಮಗೆ ಮಳೆ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ಗೆ ಏನ್ ಮಾಡ್ತೀರಾ? ಏಪ್ರಿಲ್ಗೆ ಏನ್ ಮಾಡ್ತೀರಾ? ಭೀಕರವಾದಂತ ಬರಗಾಲ ಎದುರಿದಾಗ ನೋಡ್ತಾ ಇದೀವಿ. ಅವ್ರು ಇರ್ತಕ್ಕಂಥ ನೀರು ಅವ್ರು ಸ್ಟೋರೇಜ್ ಮಾಡ್ಕೊಳ್ಳಿ, ನಾವಿರ್ತಕ್ಕಂಥ ನೀರನ್ನು ನಾವು ಸ್ಟೋರೇಜ್ ಮಾಡ್ತೀನಿ. ಕುಡಿಯೋ ನೀರಿಗೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ತಮಿಳಿಗರೇ ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ನೀರು ಕೊಡ್ಬೇಕಲ್ಲ. ಬೇಡ, ನಿಮ್ಮ ತಮಿಳ್ನಾಡಿಗೆ ಹೋಗ್ಬಿಡಿ, ನೀವು ಅಲ್ಲಿ ನೀರು ಅವರು ಸ್ಟೋರೇಜ್ ಮಾಡ್ಕೊಂಡಿರೋ ವಾಪಸ್ ಕಳ್ಸಕ್ಕಾಗುತ್ತಾ? ನಮ್ಮ ಒಕ್ಕೂಟ ವ್ಯವಸ್ಥೆ ಆ ರೀತಿ ಇಲ್ಲ. ನಾವು ಎಲ್ಲರಿಗೂ ಸಹ ನಾವು ನೋಡ್ಬೇಕಾದಂತ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲೋ ನಮಗೆ ಹಾದಿ ತಪ್ಪಿಸ್ತಾ ಇದ್ದಾರೆ, ವಿಪಕ್ಷಗಳ ಹಾದಿ ತಪ್ಪಿಸ್ತಾ ಇದ್ದಾರೆ, ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ, ಮತ್ತು ವಾಸ್ತವವನ್ನು ಮುಚ್ಚಿಡ್ತಾ ಇದ್ದಾರೆ ಅಂತ ನಾವು ಮೂಲಕ ಹೇಳೋದಕ್ಕೆ ಬಯಸ್ತೀವಿ. ರೈಟ್, ಅದು ಕುಮಾರ್ ಅವ್ರು ಏನ್ ಹೇಳ್ತಾರೆ ನೋಡೋಣ. ದಾರಿ ತಪ್ಪಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ವಾಸ್ತವವನ್ನು ಬಚ್ಚಿಡ್ತಾ ಇದ್ದಾರೆ, ಹೌದಾ? AP ಇವರು ಹೇಳಿದ ಎಲ್ಲ ಮಾತುಗಳನ್ನು ಸಾರಾಸಗಟಾಗಿ ತಳ್ಳಹಾಕಲಾಗುತ್ತೆ. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಥಿತಿ ಏನನ್ನೋದನ್ನು ಕಳೆದ 5 ದಶಕಗಳಿಂದ DK ಶಿವಕುಮಾರ್ ಅವರು ಬಲ್ಲರು. ಅವರೇ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟವನ್ನು ಪ್ರಾರಂಭ ಮಾಡಿದವರು. ಮೇಕೆದಾಟು ಯೋಜನೆಯನ್ನು ಮಾಡಿ ಆ ಯೋಜನೆ ಮುಖಾಂತರ ವಿದ್ಯುತ್ತನ್ನು ತಯಾರಿಸಬೇಕು, ಬೆಂಗಳೂರು ನಗರದ ಕುಡಿಯೋದಕ್ಕೆ ನೀರನ್ನು ಬಳಕೆ ಮಾಡ್ಕೋಬೇಕು. ಜೊತೆಗೆ ಸಂಕಷ್ಟದ ಸಮಯದಲ್ಲಿ ಇಂಥ ಸಂಕಷ್ಟ ಸಮಯ ಬಂದಾಗ ಅಲ್ಲಿ ಸ್ಟೋರೇಜ್ ಮಾಡುವಂಥ ಸುಮಾರು 40 TMC ನೀರು ಹತ್ತತ್ರ ತಮಿಳುನಾಡಿಗೆ ಬೇಕಿದ್ದಾಗ ಬಿಡ್ಬೋದು, ನಾವು ವ್ಯರ್ಥವಾಗಿ ಹರಿದೋಗೋದನ್ನು ತಡಿಬೋದು. ಬಿಳುಗೊಂಡಮಲ್ಲಿ ಏನು ಮಾಪನ ಕೇಂದ್ರ ಇದೆ, ಮಾಪನ ಇದಿದೆ, ಅಲ್ಲಿಗೆ ನಮ್ಮಿಂದ ಹೋಗುವ ನೀರು ಅಳತೆ ಮಾಡೋದಕ್ಕೂ ಸುಲಭ ಆಗುತ್ತೆ. ಮತ್ತು ವ್ಯರ್ಥವಾಗಿ ಹರಿದೋಗೋದನ್ನು ತಡೆಗಟ್ಟಿಬಿಟ್ಟು ವ್ಯವಸ್ಥಿತವಾಗಿ ಅಕ್ಕಪಕ್ಕದ ರಾಜ್ಯದವರು ಸೌಹಾರ್ದತೆಯಿಂದ ಬದುಕೋಣ ಅಂತ ಹೇಳ್ಬಿಟ್ಟು ಅವರೇ ಹೋರಾಟ ಮಾಡಿರೋರು. ಸ್ವತಃ ಅವರೇ ಈಗ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಏನು
ಅವ್ರು ನೇಮಕ ಮಾಡಿದ್ದು ವಕೀಲರುಗಳು ಮತ್ತು ಆ ತಂಡ ಏನಿತ್ತೋ ಆ ತಂಡವನ್ನು ನಾವು ಯಾವುದೇ ಕಾರಣಕ್ಕೂ ತೆಗೆದುಹಾಕಿಲ್ಲ. ಹಿಂದೆ ಕೂಡ ಬೊಮ್ಮಾಯಿಯವರು ಹಿಂದೆ ಕೂಡ ಇದ್ದಂಥ ತಂಡವೇ, ಎಲ್ಲವೂ ಅವರೇ ಮುಂದುವರೆದಿದ್ದಾರೆ. ಅವರಿಗೆ ವಸ್ತುಸ್ಥಿತಿ ಪ್ರತಿಯೊಂದು ಗೊತ್ತಿದೆ. ನಮಗೆ ಈ ಸಂಕಷ್ಟದ ಸಮಯದಲ್ಲಿ 9.4 TMC ನೀರು ಬಿಡಬೇಕು, 9.94 TMC ನೀರು ಬಿಡಬೇಕು ಅಂತ 18ರಲ್ಲಿ ಅಂತಿಮ ತೀರ್ಪು ಬಂತಲ್ಲ, ಆಗಲೇ ಬರೆದು ಬಿಟ್ಟಿದ್ದಾರೆ ಯಾವ್ಯಾವ ತಿಂಗಳಲ್ಲಿ ಏನೇನು ಬಿಡಬೇಕು. ಜುಲೈ ತಿಂಗಳಲ್ಲಿ ಆ್ಯಕ್ಚುಲಿ 9.9 TMC ನೀರು ಬಿಡಬೇಕಾಗಿತ್ತು, 2 TMC ನೀರು ಹೋಗಿದೆ. ನಾವೇನು ಬಿಟ್ಟಿಲ್ಲ, ಮಾಮೂಲಿಯಾಗಿ ಕರ್ಕೊಂಡು ಹೋಗೋದು ಹೋಗಿದೆ 2 TMC. ಅದು ಲೆಕ್ಕನೇ, ಅದು ಬಿಲ್ಗೊಂಡ್ಲಮ್ಮಲ್ಲಿ ಏನು ಲೆಕ್ಕ ಮಾಪನ ಕೇಂದ್ರದಲ್ಲಿ ಲೆಕ್ಕ ಆಗುತ್ತೆ, ಅದು ಲೆಕ್ಕನೇ. ಈಗ ನಾವು 31 TMC ನೀರು ಬಿಡಬೇಕಾಗಿತ್ತು ಜುಲೈಯಲ್ಲಿ. ಜೂನು 9.9, ಜುಲೈ 31 TMC. ಈಗ ನಾವು 0.5 ಅಂದರೆ ಒಟ್ಟು ಸರಿಸುಮಾರು 2.5ರಿಂದ 3 TMC ನೀರು ಹೋಗಿದೆ ಅವರಿಗೆ. ಕೊಡಬೇಕಾಗಿರೋದು ನಾವೆಷ್ಟು ಈಗ ಅವರು ಏನು ತೀರ್ಪು ಏನು ಕೊಟ್ಟಿದ್ದಾರೆ, CWRC ಮತ್ತು CWMA ಏನು ಹೇಳಿದ್ದಾರೆ, ಸಂಕಷ್ಟದ ಸಮಯದಲ್ಲಿ ಬಿಡಬೇಕಾಗಿರೋ ನೀರಾದರೂ ಬಿಡ್ರಪ್ಪ. ಅವರು 9.94 ಬಿಡಬೇಕು ಅಂತ ಹೇಳಿದ್ರೆ ಬೇಡ, ನಿಮ್ಮಿಬ್ಬರಿಗೂ ವ್ಯಾಜ್ಯ ಬೇಡ, ಅದರಲ್ಲಿ ಅರ್ಧ 4 TMC ಬಿಡಿ ಅಂತ ಹೇಳಿದ್ದಾರೆ. ಅವರು ನಾವೇನು ಕೇಳ್ತಾ ಇದ್ದೇವೆ, ನಮ್ಮದು ಸರ್ಕಾರದ ಆದ್ಯತೆ ಏನು ಅಂದರೆ, ನೋಡಿಪ್ಪ ನೀವು ಅವೈಜ್ಞಾನಿಕವಾಗಿ ಅಲ್ಲೆಲ್ಲೋ ಕೂತ್ಕೊಂಡು ತೀರ್ಪು ಕೊಡಬೇಡಿ, ದೆಹಲಿಯಲ್ಲಿ ಕೂತ್ಕೊಂಡು ಬನ್ನಿ, ಇಲ್ಲಿ ನಮ್ಮ ಗ್ರೌಂಡ್ ರಿಯಾಲಿಟಿ ನೋಡಿ. ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಏನಿದೆ, ನಮ್ಮ ಮಳೆ ಬರುವ ಸ್ಥಳ, ನಮ್ಮ ಕ್ಯಾಚ್ಮೆಂಟ್ ಏರಿಯಾ, ಮತ್ತು ನಾವು 11 ಲಕ್ಷ ಹೆಕ್ಟೇರ್ ಭೂಮಿ ಅಷ್ಟೇ ಕೃಷಿಗೆ ಬಳಸ್ತಾ ಇದ್ದೀವಿ. ನಮಗಿರೋ ಅವಕಾಶ 28-40 ಲಕ್ಷ ಹೆಕ್ಟೇರ್ ಗಂಟ ಇದೆ ಅವಕಾಶ, ಆದರೆ ನಾವು ಮಾಡ್ತಿಲ್ಲ. ನಮಗೆ ನೀವು ಐ ತೀರ್ಪು ಪ್ರಕಾರ ನಮ್ಗೆ ಹೇಳಿರೋದು ನೀವು 284 TMC ಬಳಸ್ಕೊಳ್ಳಿ ಅಂತ. ಅಲ್ಲಪ್ಪ, ನಮ್ಗೆ ಹಂಗೂ ಹೇಳಿದಿರಿ, ನೀವು ನೀರು ಬಿಡು ಅಂತಲೇ ಹೇಳ್ತೀರಿ. ಹಂಗಾರೆ ನಮ್ಮ ನೀರಲ್ಲಿ, ನಮ್ಮ ನೀರೆಲ್ಲಪ್ಪ ಬರೀ ನಮ್ಮ ಟ್ಯಾಂಕಲ್ಲಿ ತುಂಬಿಸಿ ಇಟ್ಕೊಂಡು ನಿಮಗೆ ಕೊಡ್ತಾ ಇದ್ರೆ ನಾವು ಯಾವಾಗಲೂ ನಮ್ಮ ಸ್ಥಿತಿ ಯಾರು ನೋಡೋದು? ನಮ್ಮ ಪ್ರಶ್ನೆ ಅದೇ, ಇಲ್ಲಿರೋದು ಪ್ರಶ್ನೆ ನಮ್ದು ಸರ್ಕಾರದ್ದು ಅದೇ ಪ್ರಶ್ನೆ. ಆಮೇಲೆ ಕೇರಳದವರು 30 TMC, ಅವತ್ತೊಂದು ಪುದುಚೇರಿ 7 TMC. ಸರಿನಪ್ಪ, ನಾವು ನಮ್ಮ ಜಲಾಶಯ ಕಟ್ಕೊಂಡು ಮದ್ರಾಸ್ ಏನೋ ಸರ್ಕಾರ ಏನು ತೀರ್ಪು ಕೊಟ್ಟಿತ್ತು ಅದ್ರ ಪ್ರಕಾರ ನೀವು 50 ವರ್ಷನೂ ನೀರನ್ನು ಬಳಕೆ ಮಾಡ್ಕೊಂಡ್ರಿ, 700-800 TMC ನೀರನ್ನು. ಅಲ್ಲ, ನಾನು ಕೇಳು, ಸರ್ಕಾರ ಸ್ಪಷ್ಟವಾಗಿದೆ. AAP ವಕ್ತಾರರು ಹೇಳ್ತಾರ, ಯಾವುದೇ ರೀತಿಯ ಮರ್ಜಿ ಇಲ್ಲ, ರಾಜಕಾರಣ ಇಲ್ಲ ಇಲ್ಲಿ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅಲ್ಲಿಂದ ಆದೇಶ ಖಂಡಿತ ಇಲ್ಲ. ನಾವು ನೇರ ನಮ್ಮ ನೀರು ನಮ್ಮ ಹಕ್ಕು, ನನ್ನ ರೈತ ನನ್ನ ಮನೆ ಬದುಕಿದ್ರೆ ಮಾತ್ರ ಪಕ್ಕದ ಮನೆ ನೋಡ್ತೀವಿ. ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿದೆ, ಕಟಿಬದ್ಧವಾಗಿದೆ. ಅನವಶ್ಯಕವಾಗಿ ಪಾಪ ನಮ್ಮ ಜನ ರಸ್ತೆಯಲ್ಲಿ ಒದ್ದಾಡೋದು ಬೇಡ. ನಾನೇ ಆ ಕೆಲಸ, ನಿಮ್ಮ ಕೆಲಸ ನಾನೇ ಮಾಡ್ತಾ ಇದ್ದೇನೆ. ನಾಡಿದ್ದು ಏನು ಸರ್ವಪಕ್ಷ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾನು ಬದ್ಧ ಇದ್ದೇನೆ. ಕೋರ್ಟ್ಗೆ ಹೋಗ್ಬೇಕಾ ಅಥವಾ ಈ ತೀರ್ಪಿನ ವಿರುದ್ಧ ಸೆಟೆದ್ ನಿಲ್ಬೇಕಾ, ಎಲ್ಲವನ್ನೂ ನಾನು ಮಾಡಕ್ಕೆ ಪ್ರತಿನಿಧಿಯಾಗಿ ನನ್ನನ್ನು ಆಯ್ಕೆ ಮಾಡಿದಿರಿ, ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಈ ಹೋರಾಟಗಳೆಲ್ಲ ನಿಲ್ಲಿಸಿ ಅಂತ ಕೇಳ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಸೌಹಾರ್ದಯುತವಾಗಿ ಇದನ್ನ ಬಗೆಹರಿಸೋಣ, ಒಂದ್ಸಾರಿ ಏನಾದ್ರು ಸೆಟ್ಲ್ಮೆಂಟ್ ಆಗೋದಾದ್ರೆ ಸಂತೋಷವಾಗಿ ಆಗ್ಲಿ ಅಂತ ಅವ್ರ ಆಲೋಚನೆ ಇದೆ. ನಾವು ಕೂಡ ಅವ್ರ ಜೊತೆಗೆ ಸಹಕಾರ ಕೊಡಬೇಕಾಗಿದೆ. ಕನ್ನಡಿಗರು, ಸಂಘ ಸಂಸ್ಥೆಗಳು ಮತ್ತು ಚಲನಚಿತ್ರ ತಾರೆಯರು ಮತ್ತೊಬ್ರು ಏನಿದ್ದಾರೆ ಅವರೆಲ್ಲ. ನಮಸ್ಕಾರ ತಿಮ್ಮೇಗೌಡ್ರೆ, ಮಾತಾಡ್ತೀನಿ ನಿಮ್ಮ ಜೊತೆ. ಲೋಹಿತ್ ಅವರೇ, ನೀವು ಹೇಳಬೇಕು. ಈಗ ಒಂದು ಕಡೆ ನೋಡಿ, ಸೋಮಣ್ಣವರು, ಶೋಭಕ್ಕ, ಪ್ರಹ್ಲಾದ್ ಜೋಶಿ ಈ ಕಾವೇರಿ ನೀರನ್ನು ಕನ್ನಡಿಗರಿಗೆ ಉಳಿಸುವಂಥ ನಿಟ್ಟಿನಲ್ಲಿ ನನಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅಂತ ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಸೇಮ್ ಟೈಮ್ ಅದನ್ನು ಕಟ್ ಮಾಡಿ ಈ ಕಡೆ ನೋಡಿದ್ರೆ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ಸುಮಲತಾ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಆ ಹೋರಾಟದ ಕಿಚ್ಚು, ಆಕ್ರೋಶ, ಅಭಿಪ್ರಾಯ ಅಂತೇನಿದೆ ಅದನ್ನು ಸರ್ವಪಕ್ಷ ಸಭೆಯಲ್ಲಿ ಯಥಾವತ್ತಾಗಿ ಮಂಡಿಸುವ ಎದೆಗಾರಿಕೆ BJPಗೆ ಇದೆಯಾ ಅಂತ? ಮೇಡಮ್, ಈ ನಾಡಿನ ರೈತರ ಹಿತಾಸಕ್ತಿಗೋಸ್ಕರ ನಮ್ಮ ಪಕ್ಷ ಒಂದು ಬದ್ಧತೆ ಮತ್ತು ಅವರ ಒಂದು ಹೇಳಿಕೆಗೋಸ್ಕರ ಸಂಪೂರ್ಣವಾಗಿ ಮೊದಲಿಂದನೂ ಸಹ ನಾವು ರೈತರ ಪರವಾಗಿ ನಿಂತಿದ್ದೀವಿ. ಹಲವಾರು ಸಂದರ್ಭದಲ್ಲಿ ಹೋರಾಟ ಆಗಿರ್ಬೋದು ಅಥವಾ ಕಾನೂನು ಕಾಯ್ದೆಗಳಾಗಿರ್ಬೋದು, ರೈತರ ಬದುಕು ಸುಧಾರಣೆಗೋಸ್ಕರ, ಅವ್ರ ಭಾವನೆಗೋಸ್ಕರ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಸ್ಪಂದಿಸ್ತಾನೆ ಬಂದಿದೆ. ಆದರೆ ಇವತ್ತು ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ,
ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಅವರು ಸರಿಯಾಗಿ ಒಂದು ರೀತಿಯಲ್ಲಿ CWMA ಅವ್ರ ಮುಂದೆ ವಾದ ಮಾಡಿ ಸಮರ್ಪಕವಾಗಿ ಮಾಹಿತಿ ಕೊಟ್ಟಿದ್ರೆ ಈ ತರ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ. 15 ದಿನದೊಳಗೆ 4.25 TMC ನೀರು ಬಿಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ 15 ದಿನ ತನಕ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳ್ತಾರೆ. ಒಂದು ನಮಗೆ ಇತಿಹಾಸನೂ ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಈ ನಾಡಿನ ಏನು ಒಡೆಯರಿದ್ರು ಅವರು ಸ್ವಂತ ಅವರ ಆಭರಣಗಳನ್ನ ಮಾರಿ ಕಟ್ಟಂಥದ್ದು. ಅದು ಕಟ್ಟಿದ್ದು ಏನಕ್ಕೆ ಅಂತಂದ್ರೆ ಅದು ರಾಜ ಮಹಾರಾಜರು ಒಂದು ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅವರು ಬದ್ಧತೆ ಪ್ರದರ್ಶನ ಮಾಡಿ ನಮ್ಮ ರೈತರ, ನಮ್ಮ ಮಂಡ್ಯ ಭಾಗ, ಆ ಭಾಗದ ಮೈಸೂರು ಕರ್ನಾಟಕ ಭಾಗದ ಹಿತಾಸಕ್ತಿಗೋಸ್ಕರ ಸಂಪೂರ್ಣವಾಗಿ ತ್ಯಾಗ ಮಾಡಿ ಇವತ್ತು ಕಟ್ಟಂತ ಇತಿಹಾಸ ಇರೋಂಥದ್ದು. ಇದು ಅತ್ಯಂತ ಹೆಚ್ಚಿನ ರೀತಿ ಸದುಪಯೋಗ ಆಗ್ಬೇಕಾಗಿರೋದು ನಮಗೆ. ಅಂತ ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲೇ ನಾವು ನಮ್ಮ ರಾಜ ಮಹಾರಾಜರು ಸಮರ್ಪಕವಾಗಿ ಒಂದು ಡ್ಯಾಮ್ ಕಟ್ತಾರೆ ಅಂತಾರೆ. ಆ ಸಂದರ್ಭದಲ್ಲಿ ಏನು ವಿರೋಧ ಇರಲಿಲ್ಲ ಅಂತಲ್ಲ, ಭಾರಿ ದೊಡ್ಡ ಮಟ್ಟದ ವಿರೋಧ ಇತ್ತು. ಯಾರ್ದು ತಮಿಳುನಾಡು ಭಾಗದವ್ರದ್ದು. ಅದನ್ನೆಲ್ಲ ಮೀರಿ ನಮ್ಮ ಬದುಕು ಸುಧಾರಣೆಗೋಸ್ಕರ ತ್ಯಾಗ ಮಾಡಿದಂಥ ಒಡೆಯರು ಜೊತೆಯಲ್ಲಿ ಈಗ ಸ್ವತಂತ್ರ ಭಾರತದಲ್ಲಿ ಇನ್ನೂ ಏನು ಕಾನೂನು ವ್ಯವಸ್ಥೆ ಇದೆ, ಸಂವಿಧಾನ ಇದೆ, ಅದನ್ನು ಬಳಕೆ ಮಾಡ್ಕೊಂಡು ಅತ್ಯಂತ ಸಮರ್ಪಕವಾಗಿ ಇವರು ವಾದ ಮಂಡನೆ ಮಾಡ್ಕೊಂಡು ನಮ್ಗೆ ಇನ್ನೂ ಹೆಚ್ಚಿನ ರೀತಿ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ನಡ್ಕೋಬೇಕಿತ್ತು. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದಂಥ ಕೆಲವೇ ವರ್ಷಗಳು ಮಾತ್ರ ಆಡಳಿತ ಮಾಡೋದಕ್ಕೆ ಅವಕಾಶ ಇದೆ. ಅದರ್ವೈಸ್ ಸುದೀರ್ಘವಾಗಿ ರಾಜ್ಯ ಸರ್ಕಾರ ಆಳ್ವಿಕೆ ನಡೆಸಿದ್ದು ಕಾಂಗ್ರೆಸ್ ಅಂದ್ರೆ ಅಲ್ಲಿ ಇದು ಮೊದಲನೇ ಬಾರಿ ಅಲ್ಲ, ಹಲವಾರು ಬಾರಿ ಪ್ರಾಣಗಳೇ ತತ್ತುಬಿಟ್ಟಿದ್ದಾರೆ. ಒಂದ್ ನಿಮಿಷ ಆಯ್ತಾ. ಸೊ ನಾನು ಹೇಳ್ತಾ ಇರೋದು ಒಂದ್ ರೀತಿನಲ್ಲಿ ಈ ಒಂದು ಕಾಂಗ್ರೆಸ್ ಮನಸ್ಥಿತಿ ಯಾವ ತರ ಇದೆ ಅಂತಂದ್ರೆ ಅವರಿಗೆ ಅಧಿಕಾರ ಅಷ್ಟೇ ಬೇಕು, ರೈತರ ಹಿತಾಸಕ್ತಿ ಕಾಪಾಡೋ ಅಂತ ನಿಟ್ಟಿನಲ್ಲಿ ಅವ್ರಿಗೆ ಬದ್ಧತೆ ಇಲ್ಲ, ಕಾಳಜಿ ಕಳಕಳಿ ಇಲ್ಲ. ಅದನ್ನ ನಾವು ಇಲ್ಲಿ ಇವತ್ತು ಆಗಿರೋಂಥ ಈ ಒಂದು ಪ್ರಸ್ತುತ ಘಟನೆ ನೋಡಿದ್ರೆ, ಅವಲೋಕನ ಮಾಡಿದ್ರೆ, ವಿಮರ್ಶೆ ಮಾಡಿದ್ರೆ ಮಾಹಿತಿ ಸಿಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇವರು ಏನು ಸರ್ವ ಪಕ್ಷಗಳ ಸಭೆ ಕರಿತೀನಿ ಅಂತ ಹೇಳ್ತಿದ್ದಾರೆ. ಈಗ ಒಂದು ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಒಂದು ರೀತಿ ಏನು ಕೋಟೆ ಒಳಗೆ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅನ್ನಂಗೆ ಆ ರೀತಿ ಒಂದು ಪರಿಸ್ಥಿತಿ ಇವತ್ತು DK ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಆಗಿದೆ. ಆಮೇಲೆ ಜೊತೆನಲ್ಲಿ ಮೇಡಮ್ ಒಂದ್ ಸೆಕೆಂಡ್, ಇವರಿಗೆ ರೈತರ ಬಗ್ಗೆ ಇದುವರೆಗೂ ಅಂತ ಯಾವುದೇ ರೀತಿ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಂಥ ಯಾವುದೇ ರೀತಿ ಒಂದು ಕಾನೂನ ಪಂಡಿತರ ಜೊತೆ ಕುತ್ಕೊಂಡು ಸಮಾಲೋಚನೆ ಮಾಡಿಲ್ಲ. ಅದ್ರ ಬದಲು 4 ದಿನದಿಂದ ಇವರು ಏನು ಸಚಿವ ಸಂಪುಟ ವಿಸ್ತರಣೆ, ಹಲವಾರು ದಿನದಿಂದ ಕುರ್ಚಿ ಕಾದಾಟ, ಜೊತೆನಲ್ಲಿ ಇವಾಗ 2.5 ತಿಂಗಳಿಂದ ಬಂದಾಗಲಿಂದ ಒಂದು ರೀತಿಯಲ್ಲಿ ಸಂಪುಟ ವಿಸ್ತರಣೆಗೆ ಅವರಿಗೆ ಆಸಕ್ತಿ ಇದೆ ಬಿಟ್ರೆ ರೈತರ ಬಗ್ಗೆ ಎಲ್ಲೂ ಸಹ ಬದ್ಧತೆ ಪ್ರದರ್ಶನ ಮಾಡಿಲ್ಲ. ಏಕಾಏಕಿ CWMA ಇದು ಕೇಂದ್ರ ಸರ್ಕಾರನ ಸಹ ಈ ಸಲ ಬರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಟ್ಟಿತ್ತು. ಅದಕ್ಕೆ ಇವರು ಒಂದು ಸುದ್ದಿಗೋಷ್ಠಿ ಮಾಡಿ ಅಲ್ಲಿ ನೀವು ರೈತರು ಬೆಳೆ ಬೆಳಿಬೇಡ ಅಂತ ಹೇಳ್ತಾರೆ. ಅದಕ್ಕೆ ಯಾವ ರೀತಿ ಪರ್ಯಾಯವಾದಂತ ಮಾರ್ಗ ಏನು ಅಂತ ಹೇಳಿ ಯಾವುದೇ ರೀತಿ ಒಂದು ಸೂಚನೆ ಇಲ್ಲದಲೆ ಅತ್ಯಂತ ಈ ರೈತರಿಗೆ ಒಂದು ಆತ್ಮವಿಶ್ವಾಸ ಅಂತ ಕುಗ್ಸಂತದ್ದು, ಒಂದು ಅವರ ಬದುಕನ್ನ ಬೀದಿಗೆ ತಂದಂತದ್ದು ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ. ಇದೇ ತರ ಮುಂದುವರೆದ್ರೆ ತಿಮ್ಮೇಗೌಡ್ರೆ ಹೋರಾಟದ ಕಿಚ್ಚು ಕಾವು ಹೆಚ್ಚಾಗುತ್ತೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? 100ಕ್ಕೆ 100 ಸತ್ಯ ಮೇಡಮ್. ಇವತ್ತು ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೂ ಕೂಡ ಇದೊಂದೇ ಘಟನೆ ಅಲ್ಲ, ಯಾವುದೇ ಒಂದು ಜವಾಬ್ದಾರಿಯುತವಾದಂತಹ ಸರ್ಕಾರ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಿಲ್ಲ, ಜವಾಬ್ದಾರಿಯುತವಾದಂಥ ಕೆಲಸಗಳನ್ನ ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇವ್ರು ಬಂದಾಗಲಿಂದ ನೋಡ್ಬೋದು ಏನೇ ನಡೀತಂತ. ಆದರೆ ಇವತ್ತು ಹವಾಮಾನ ಇಲಾಖೆ ಕೂಡ ಮುನ್ನೆಚ್ಚರಿಕೆ ಕೊಟ್ಟಿತ್ತು, ಈ ವರ್ಷ ಬರಗಾಲ ಬರುತ್ತೆ ಅಂತೇಳಿ. ಇಷ್ಟು ತಿಂಗಳಾಯ್ತು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟು, ಸರಿಸುಮಾರು 2 ತಿಂಗಳ ಮೇಲಾಯಿತು. ಅವತ್ತಿಂದ ಯಾಕೆ ಇವರು ಸರ್ವಪಕ್ಷ ಸಭೆ ಕರೆದಿಲ್ಲ? ಆವಾಗ ಇವ್ರಿಗೆ ಗೊತ್ತಿರಬೇಕಿತ್ತು, ನಮಗೆ CWMA ಇಂದ ನಮಗೆ ಪ್ರತಿ ಸರಾಸರಿ ನೀರು ಬಿಡಬೇಕು ಅಂತ ಇದ್ದಾಗ ನಾವು ಅವಲೇ ಇವ್ರು ಮುನ್ನೆಚ್ಚರಿಕೆ ತಗೋಬೋದಿತ್ತಲ್ವಾ? ಸರ್ಕಾರ ಇವ್ರು ನೋಡಿದ್ರೆ ಏನು ಮಾಡ್ತಾ ಇದ್ರು, ಸಚಿವ ಸಂಪುಟ ಕುರ್ಚಿ ಕಿತ್ತಾಟದಲ್ಲಿ ಮೆರೆದವ್ರು ಯಾರು? ಇವತ್ತು ಜನ ರೈತರ ಗೋಳನ್ನ ಕೇಳೋರು ಯಾರು? ಇವ್ರು ನಾಚಿಕೆ ಇಲ್ಲದೆ ಕಾಂಗ್ರೆಸ್ನವ್ರು ಮಾತಾಡ್ತಿದ್ದಾರೆ. ಇವತ್ತು ಪ್ರತಿಪಕ್ಷಗಳು ಸರ್ವಪಕ್ಷ ಸಭೆಯನ್ನು ಕರಿತೇನೆ, BJP ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಹಾಗೆ ಇದೆಲ್ಲ ಅಲ್ಲ. ಇವತ್ತು ನೋಡಿ ಮೇಡಮ್, ಇವತ್ತು ಏನಾಗಿದೆ, ಇವತ್ತು ಇನ್ನೂ ಆ ಮಳೆ ಏನಾದರೂ ಮುಂದಿನ ತಿಂಗಳು ಬಾರದೆ ಹೋದರೆ ಇನ್ನು ಮುಂದೆ ಬರ್ತಕ್ಕಂಥ 6-7 ತಿಂಗಳು ತುಂಬ ಕಷ್ಟವನ್ನ ನಮ್ಮ ಕರ್ನಾಟಕ ರಾಜ್ಯ ಎದುರು ನೋಡಬೇಕಾಗುತ್ತೆ. ನಾನೇನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಅರಿವು ಮತ್ತು ರಾಜ್ಯ ಸರ್ಕಾರಕ್ಕೆ ಅದು ಗೊತ್ತಿರ್ಬೇಕು. ಇವ್ರು ಅದರಲ್ಲಿಲ್ಲ ಮೇಡಮ್. ಇವ್ರು ಎಲ್ಲಿದ್ದಾರೆ? ಸಚಿವ ಸಂಪುಟ 2 ನೋಡಿ, CM
ಮಾಡ್ಬೇಕಲ್ಲ. ಅಲ್ಲಲ್ಲ, ಅವ್ರು ಅದು ನೋಡಿ ಮೇಡಮ್, ಅಧಿಕಾರ ಒಂದಿದ್ರೆ ಸಾಕು. ಅವರು ಏನ್ ಮಾಡ್ತೀನಿ ನೋಡ್ತಾ ಇರ್ಬೋದು ನಾವು. ಉದಾಹರಣೆಗೆ ಅವರು ಯಾವ್ದ್ರ ಬಗ್ಗೆ ಗಮನ ಕೊಡ್ತಿದ್ದಾರೆ? ಬಿಡದಿ ಟೌನ್ಶಿಪ್ ಬಗ್ಗೆ ಕೊಡ್ತಿದ್ದಾರೆ. ಸಿಎಂ ಕುರ್ಚಿ ಕಿತ್ತಾಟ ಮುಗೀತು, ಈಗ ಸಚಿವ ಸಂಪುಟ 2 ತಿಂಗಳಾದ ಸಚಿವ ಸಂಪುಟ ಅಲ್ಲಿ ಡೆಲ್ಲಿಲಿ ಹೋಗ್ಬಿಟ್ಟು ಸನ್ಮಾನ್ಯ ರಾಹುಲ್ ಗಾಂಧಿ ಮನೆ ಕಾಯ್ತಿದ್ದಾರೆ, ಅಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ. ಇಲ್ಲಿ ರಾಜ್ಯದ ಜನತೆ ನೋಡಿ, ಇವತ್ತು ಎಲ್ಲ ಸಂಘಟನೆಗಳು, ರೈತರ ಸಂಘಗಳು ಎಲ್ಲ ಹೋರಾಟಕ್ಕೆ ನಿಂತಿದ್ರೆ ಇವರು ಅಲ್ಲಿ ಡೆಲ್ಲಿನಲ್ಲಿದ್ದಾರೆ. ಅದೇನು ಕೇಳಿ ನೋಡಿ, ಇವ್ರು ಏನು ಮಾಡಬೇಕಿತ್ತು? ಇದನ್ನ ಯಾವಾಗ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಡ್ತೋ ಅವಾಗ ಇವರು ಸರ್ವ ಪಕ್ಷ ಸಭೆ ಕರೆಯೋದಾಗ್ಲಿ ಮತ್ತೆ ಏನೇನು ಕಾರ್ಯಕ್ರಮ ರೂಪಿಸ್ಬೇಕಂತ ಯೋಚನೆ ಮಾಡಬೇಕಿತ್ತು. ಅದು ಮಾಡಿದಾರಾ? ಮಾಡಿಲ್ಲ. ಇವತ್ತೇನಾಗ್ತಾ ಇದೆ, 52-53 TMC ನೀರಿದೆ. ಅದರಲ್ಲಿ ಡೆಸ್ಟೋರೇಜ್ ಒಂದು 10 TMC ಬರುತ್ತೆ ಅನ್ಸುತ್ತೆ. ಇನ್ನು ನಮ್ಮ ಬೆಂಗಳೂರಿಗೇನೆ ಇನ್ನು 7-8 ತಿಂಗಳು ಎಷ್ಟು ಬೇಕಾಗುತ್ತೆ? ಕಡಿಮೆ ಅಂದ್ರೆ 25-30 TMC ನೀರು ಬೇಕು. ಮತ್ತೆ ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರಗಳಿಗೆ ಅಂತ ಏನಾಗುತ್ತೆ, ಇನ್ನು ಮುಂದಿನ ತಿಂಗಳು ಮಳೆ ಬಂದಿಲ್ಲ ಅಂದರೆ ತುಂಬ ಬರಗಾಲವನ್ನು ನಾವು ತೊಗೊಳ್ಬೇಕಾಗುತ್ತೆ. ಜೊತೆಗೆ ಮೇಡಮ್, ಇವರು ತಮಿಳುನಾಡು ಜೊತೆ ಸರ್ಕಾರದಲ್ಲಿದ್ದಾರೆ, ಅವ್ರಿಗೆ ಹೇಳ್ಬೋದಲ್ಲ, ಮನವೊಲಿಸ್ಬೋದಲ್ಲ. ಇವರು ನೋಡಿ ಯಾವ ರೀತಿ ಇವ್ರದ್ದು ದ್ವಂದ್ವ ನಿಲುವು, ದ್ವಿಮುಖ ನೀತಿ ನಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ತಮಿಳ್ನಾಡಲ್ಲಿ ನೀವು ಮೈತ್ರಿ ಇರ್ತಕ್ಕಂಥವ್ರು ಅಲ್ಲಿ ಸಿಎಂ ಜೊತೆ ಯಾಕೆ ಮಾತಾಡಬಾರ್ದು? ಇಲ್ಲ ಅವರೇ ಬರ್ಬೇಕು, ಇವರೇ ಹೋಗಿ ನೋಡಿ ನಮ್ಮ ಪರಿಸ್ಥಿತಿ ಹಿಂಗಿದೆ. ಹಿಂದೆ ಮೇಡಮ್ ಪೂಜ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ವಿತ್ ರಿಪೋರ್ಟ್ ತೊಗೊಂಡೋದ್ರು. CWMA ಮುಂದೆ ಹೋಗಿ ನೋಡಿ ಇದು ನಮ್ಮ ಪರಿಸ್ಥಿತಿ ಇದೆ. ಅವಾಗ ಬೆಂಗಳೂರಿಗೆ ನೀರು ತರಬೇಕಾದ ಪಟ್ಟಂತ ಶ್ರಮ ಮೇಡಮ್ ಅದು. ಅದಕ್ಕೋಸ್ಕರ ಬೆಂಗಳೂರು ನೀರು ಕುಡಿತಿದ್ದಾರೆ. ಇದೇ ರೀತಿ ಕಾಂಗ್ರೆಸ್ಗೆ ಎಲ್ಲ ರೀತಿ ಇದೆ. ಕಾಂಗ್ರೆಸ್ ಏನು ಇದೇ ಮೊದಲ ಬಾರಿ ಅಧಿಕಾರಕ್ಕೆ ಬಂದಿಲ್ಲ, ಹಿಂದೆ ಇದ್ದಂಥವ್ರೆಲ್ಲ ಇದ್ದಾರೆ. ಯಾಕೆ ಇವರು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿಲ್ಲ? ಈ ಒಂದು ನಾವೇನೇನು ತಗೋಬೇಕು ಮುನ್ನೆಚ್ಚರಿಕೆ ಕ್ರಮವನ್ನು ರೈತರ ಉಳಿಸ್ಬೇಕು. ತಮಿಳುನಾಡಿಗೆ ನಾವು ನೀರನ್ನು ಬಿಡ್ಲಿಕ್ಕೆ ಆಗಲ್ಲ ಅಂತ ಯಾವ ರೀತಿ ಸಮರ್ಥಕವಾದಂಥ ನಿಲುವನ್ನು ತಗೊಳ್ಬೇಕು ಅಂತೇಳಿ ಇವರು ತೀರ್ಮಾನವನ್ನು ಮಾಡಿ ಹೋಗ್ಬೇಕಾಗಿತ್ತು. ಇವತ್ತು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಏನೆಲ್ಲ ಸಲಹೆಗಳನ್ನು ಕೊಡಬೇಕು, ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನೀವು ಸಲಹೆಗಳನ್ನು ಕೊಡ್ತಾ ಇದ್ದೀರಲ್ಲ ತಿಮ್ಮೇಗೌಡ್ರೆ. ದೇವೇಗೌಡರ ಪಾತ್ರ ಈ ಕಾವೇರಿ ಉಳಿಸುವಂಥ ನಿಟ್ಟಿನಲ್ಲಿ ಎಷ್ಟಿದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ರಿ. ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ಅಂದೇ ಪ್ರಯತ್ನ ಮಾಡಿದ್ರೆ ಇವತ್ತಿಗೆ ಗೊಂದಲ ಇರ್ತಿರ್ಲಿಲ್ವಾ ಅಂತ? ಯಾಕಂದ್ರೆ ಇಲ್ಲಿ ಕಾವೇರಿ ಹುಟ್ಟುತ್ತಾಳೆ, ಅಲ್ಲಿ ಹರಿತಾಳೆ. ಇಬ್ಬರೂ ರೈತರು, 2 ರಾಜ್ಯದ ರೈತರು ಬಳಕೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಒಂದು ಯೋಚನೆ ಮಾಡಬಹುದಾಗಿತ್ತು JDS, ಪ್ರಾದೇಶಿಕ ಪಕ್ಷ, ರೈತರ ಪಕ್ಷ. ಖಂಡಿತ ಒಪ್ಕೋತೀನಿ. ನೋಡಿ, ಇದು 1924 ಒಂದು ಒಪ್ಪಂದ. ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿಗಳಾಗಿದ್ದಾಗ ಇದ್ರ ಬಗ್ಗೆ ಯೋಚನೆ ಮಾಡಿದ್ರು. ಆದರೆ ಅವತ್ತಿದ್ದಂಥವ್ರು, ಆ ಕಮಿಟಿಯಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಆಯಾ ರಾಜ್ಯದವರೇ ಆಗಿದ್ರು. ಆದರೆ ಅಲ್ಲಿಗೂ ಕೂಡ ಕಮಿಟಿಯವ್ರಿಗೆ ನಮ್ಮ ರಾಜ್ಯದವರು ಒಬ್ರು ಇರಬೇಕು ಅಂತೇಳಿ ಸೇರಿಸಿ ಪ್ರಯತ್ನ ಮಾಡಿ ಒಬ್ಬರು ಸೇರಿಸಿದ್ರು ಅವತ್ತು. ಆದರೆ ಶಾಶ್ವತ ಪರಿಹಾರ ಕಂಡಿಟ್ಕೊಳ್ಳೋಕ್ಕಾಗಲ್ಲ. ಆದರೆ ಅವ್ರು ಅವ್ರು ಇದ್ದಿದ್ರೆ ಪ್ರಯತ್ನ ಖಂಡಿತ ಆಗ್ತಾ ಇತ್ತು. ಅವ್ರು ಇದ್ದಂಥ ಕೆಲವೇ ತಿಂಗಳುಗಳಲ್ಲಿ ಅವ್ರು ಏನೇನು ಭದ್ರಾ ಮೇಲ್ದಂಡೆ ಇರ್ಬೋದು, ಕೃಷ್ಣಾ ಮೇಲ್ದಂಡೆ, ಮತ್ತೆ ಭದ್ರಾ ಅರಿವು ಎಲ್ಲವನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ನೀರಾವರಿ ಬಗ್ಗೆ ಯಾರಾದರೂ ಹೆಚ್ಚು ಗಮನವನ್ನು ಹರಿಸಿ ಪ್ರಯತ್ನ ಪಟ್ಟಿದ್ದು ಯಾರಾದ್ರೂ ಇದ್ರೆ ಅನುಕೂಲ ಮಾಡೋದು ಪೂಜ್ಯ ದೇವೇಗೌಡರು. ನಮ್ಮ ಕರ್ನಾಟಕದ ಪ್ರಾದೇಶಿಕ ಪಕ್ಷ JDS ಅಂತೇಳಿ ನಾನು ಗಂಟಾಘೋಷವಾಗಿ ಹೇಳ್ತೀನಿ ಮೇಡಮ್. ಶಶಿಧರ್ ಅವರೇ, ಇವತ್ತು DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ಮಾಡಿದ ಪರಿ ನೋಡಿದ್ರೆ ಎಷ್ಟು ಸರಳವಾಗಿ ಕರ್ನಾಟಕ ನಡ್ಕೊಂಡು ಹೋಗ್ತಿದೆ ಅಂತ ಅನ್ನಿಸ್ತದೆ. ಜಲಸಂಪನ್ಮೂಲ ಸಚಿವರಾಗಿದ್ರು ಕಳೆದ 3 ವರ್ಷ ಅಂತ ಅನ್ಸುತ್ತೆ. ಎಷ್ಟು ಮೀಟಿಂಗ್ ಮಾಡಿದ್ರು, ಏನೇನು ಯೋಜನೆಗಳಂತಂದ್ರು, ಯಾವುದೂ ಇನ್ಪುಟ್ಸ್ ಇಲ್ಲ. ಈಗ ನೋಡಿದ್ರೆ ಜಲಸಂಪನ್ಮೂಲ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಬೇಕಿತ್ತು, ಸ್ವತಃ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಸೊ ಜಲಸಂಪನ್ಮೂಲ ಸಚಿವರಿಗೆ ಎಷ್ಟು ಐಡಿಯಾ ಇದೆ ಗೊತ್ತಾಗ್ತಾ ಇಲ್ಲ. ಮಳೆ ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ನಡುವೆ ವಿಜಯ್ ಅವರು 3ನೇ ತಾರೀಕು ಬರಬೇಕಾಗಿತ್ತು. ಹಿ ಹಿಮ್ಸೆಲ್ಫ್ ಇಂಟ್ರೆಸ್ಟೆಡ್, ಕರ್ನಾಟಕಕ್ಕೆ ಬರ್ತೀನಿ, ಮಾತಾಡ್ತೀನಿ ಅಂತ. ಇಂಥ ಸಂದಿಗ್ಧತೆಯಲ್ಲಿ ಬರೋದು ಬೇಡ ಅಂತೇಳಿ ಅದನ್ನು ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಸೇಫ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಏನಂತ ಅರ್ಥ ಮಾಡ್ಕೋಬೇಕು? ಇಲ್ಲಿನ ಒಳ ರಾಜಕೀಯ ಇನ್ನು ನೋಡಬೇಕಾಗಿದೆ. ಇವ್ರದ್ದು ಒಳ ಒಪ್ಪಂದ ಅಥವಾ ಒಳ ರಾಜಕೀಯ ಏನಿದೆಯೋ ಅದು ತಮಿಳುನಾಡು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ, ಅದರಲ್ಲೂ ಒಳ ಅರ್ಥಗಳು ಸ್ವಲ್ಪ ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಇನ್ನೊಂದು 2-3 ದಿನದಲ್ಲಿ ಅಲ್ಲಿನ ಮಾಹಿತಿ ಏನಿರುತ್ತೋ ನಮಗೂ ಗೊತ್ತಾಗುತ್ತೆ, ಅದನ್ನು ಹೇಳ್ತೀವಿ. ಈಗ ನಾನು ಅವಾಗಲೇ ಹೇಳಿದಂತೆ ಒಳಹರಿವು ಹೌದು, 2,500 ಅಲ್ಲ 7,000 ಕ್ಯೂಸೆಕ್ಸ್ ಕರೆಕ್ಟ್ ಇದೆ. ಮಾನ್ಯ ವಕ್ತಾರರು, JDS ವಕ್ತಾರರು ಈಗ ಪ್ರೆಸೆಂಟ್ ಏನು ಹೇಳಿದರೆ ಸುಮಾರು 40-50 TMC ಇದೆ ಅಂತ ಹೇಳಿದರೆ, ಇಲ್ಲ, ಈಗ 17 TMC ಮಾತ್ರ ಇದೆ. ಅದು ಸಹ ನಾವು ಮಾಹಿತಿ ಜನರಿಗೆ ಕೊಡಬೇಕು. ಎಲ್ಲ ಸೇರಿನೂ 17 TMC ಮಾತ್ರ ಇದೆ ಸದ್ಯಕ್ಕೆ. ಅದನ್ನು ಸಹ ಮಾಹಿತಿ ಜನರಿಗೆ ಕೊಡ್ತಾ ಈಗ 4 ಅಣೆಕಟ್ಟುಗಳಿಂದ ಸೇರಿ 4 ಅಣೆಕಟ್ಟುಗಳಂತ ಹೇಳಿ ನಾವು KRS ಮಾತ್ರ ಮಾತಾಡ್ತಾ ಇದ್ದೀವಿ. ಸಂಕಷ್ಟ ಪರಿಹಾರಕ್ಕಾಗಿ 9.94 ನಮ್ಗೆ ಬಿಡಲೇಬೇಕು ಅಂತ ತಮಿಳುನಾಡು ತಕರಾರು. TMC ಅಲ್ಲ, ಅವ್ರ ತೀರ್ಮಾನ ಗಲಾಟೆ ಅವ್ರಿಗೂ ಬೇಡ, ನಿಮ್ಮ ಹತ್ರ ಇಷ್ಟಿದೆಯಲ್ಲಪ್ಪ. 2020
ಇದ್ರೆ ಕೊಡ್ಬೋದು. ನೋಡಿ, ನೀವೆಲ್ಲ ಮಾತಾಡಕ್ ಮುಂಚೆ ಇಲ್ಲಿ ರಾಜಕಾರಣ ಬೇಡ, ಅಲ್ಲ ಬೇಡ, ಅದನ್ನ ಜಗಳೋದು ಬೇಡ, ಟೀಕೆ ಬೇಡ. ನಾವು ಆಗಿರೋ ತಪ್ಪನ್ನ ಒಪ್ಕೊಂಡೇ ಹೇಳ್ತಾ ಇದ್ದೀನಿ. ಈಗ ನಾನು ಇವಾಗ 2,000 ಅಂತ ಹೇಳಿದೆ, ನಾನು ಆಗಿರೋ 7,000 ನೀವಲ್ಲ ಇಲ್ಲಿ ಮಾತಾಡುವಾಗ ಟೀಕೆ ಮಾಡೋ ರೀತಿ ಇದು ಒಗ್ಗಟ್ಟು ಪ್ರದರ್ಶನ ಸಮಯ. ನಾನೇನು ನಿಮ್ ಬೇಜವಾಬ್ದಾರಿ ಏನ್ ಮಾಡ್ತಾ ಇದ್ರಿ? ಅವರೇ ಅಲ್ಲಿ MP ಇದ್ದಾರೆ, ನನ್ನನ್ನ ಗೆಲ್ಲಿಸಿದ 24 ಎಷ್ಟು ಜನ ಇದ್ದಾರೆ ಮೇಡಮ್? ನೀವು ಮಾತಾಡೋ ಟೀಕೆ ಅಲ್ವಾ? ಮಾಡಿದಕ್ಕೆ ನಾನು ಹೇಳ್ಬೇಕೋ ಬೇಡ? ಒಳಗಡೆ ಮೇಕೆದಾಟಿ ಪರ್ಮಿಷನ್ ಕೊಡಿಸಿ ಏನ್ ಮಾಡಿದ್ರಿ ನೀವು? ಇಲ್ಲ, ಯೋಜನೆಗೆ ಎರಡೂ ಪಕ್ಷಗಳು, ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು, ಎರಡೂ ಪಕ್ಷಗಳು ಈಗಲಾದ್ರೂ ಕಾರ್ಯೋನ್ಮುಖರಾಗ್ರಿ. ಈಗ ಆಗಿದ್ದು ಆಗೋಗಿದೆ, ನೀವೇನು ಮಾಡೋಕ್ಕಾಗಲ್ಲ. ನಿಮ್ಮನ್ನ ಎಷ್ಟು ತೆಗಳಿದ್ರು, ಇನ್ನೊಂದು ಮಾಡಿದ್ರು, ಟೀಕೆ ಮಾಡಿದ್ರು, ಈಗ ಆಗಿರತಕ್ಕಂಥದ್ದು ಏನು ಬದಲಾವಣೆ ಮಾಡೋದಕ್ಕಾಗಲ್ಲ. ಈಗಲಾದ್ರೂ ಪ್ರಯತ್ನ ಮಾಡಿ. ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇದೆ, ಮತ್ತೆ ಕಾಂಗ್ರೆಸ್ ಪಕ್ಷ ಇದರಲ್ಲಿದೆ, ತಮಿಳುನಾಡಲ್ಲಿದೆ. ಈಗಾಗಲೇ ನಾನು ಒಂದು ಪತ್ರಿಕಾ ಹೇಳಿಕೆ ನೋಡಿದೆ, ಹೇಗೂ ಬಿಜೆಪಿ ತಮಿಳುನಾಡಲ್ಲಿ ಬರೋದಿಲ್ಲ, ಅದರಿಂದ ನಾವು ಕರ್ನಾಟಕವನ್ನು ಭದ್ರಗೊಳಿಸೋಣ, ಕರ್ನಾಟಕದ ಶಕ್ತಿ ಹೆಚ್ಚು ಮಾಡೋಣ ಅಂತ ಹೇಳಿ ಬಿಜೆಪಿ ಚಿಂತನೆ ನಡೆಸಿದೆ. ಆ ನಿಟ್ಟಿನಲ್ಲಾದ್ರೂ ಪರ್ಮಿಷನ್ ಕೊಡಿಸ್ಕೊಂಡು ತಗೊಂಡ್ಬಂದ್ಬಿಡಿ, ಒಂದು ಕಾಯಕಲ್ಪ ಕೊಡಿ. ರಾಜಕೀಯ ನೆಪಕ್ಕಾದ್ರೂ, ಯಾಕಂದ್ರೆ ನಿಮ್ಗೆ ಬಿಜೆಪಿ ಅಂತ ಓಟ್ ಹಾಕಲ್ಲ. ನಿಮ್ಮನ್ನ ಯಾವುದೇ ಮಂತ್ರಿ ಯಾರು ಅಂತ ಅಣ್ಣಾಮಲೈಯವರು ಸುತ್ತಿದ್ರೆ ನಿಮ್ಗೆ ಓಟ್ ಬರ್ಲಿಲ್ಲ, ಅವ್ರನ್ನೂ ಸಹ ಗೆಲ್ಲಿಸ್ಲಿಲ್ಲ. ಅಂತ ನಿಟ್ಟಿನಲ್ಲಿ ನೀವು ಯಾಕೆ ತಮಿಳ್ನಾಡು ಪರ ನಿಲ್ತೀರಾ? ತಮಿಳ್ನಾಡವ್ರಿಗೂ ಇದರಿಂದ ಏನು ತೊಂದರೆ ಆಗೋದಿಲ್ಲ. ನಾವು ಮೇಕೆದಾಟು ಕಟ್ಟೋದ್ರಿಂದ ಅವ್ರಿಗೂ ಸಹ ನೀರು ಹೋಗುತ್ತೆ, ಆ ಸಂಕಷ್ಟ ಸಮಯದಲ್ಲೂ ಕುಡಿಯೋದಕ್ಕೆ ನೀರಾದ್ರೂ ಅವ್ರಿಗೆ ಹೋಗುತ್ತೆ. ಅಂತ ನಿಟ್ಟಿನಲ್ಲಿ ನಾವು ಎರಡೂ ಪಕ್ಷಗಳು ಯೋಚನೆ ಮಾಡಿ ಸರ್ವಪಕ್ಷ ಸಭೆ ಯಾಕೆ ಕರೀಲಿಲ್ಲ? ಇವ್ರು ಹೇಳಿದ್ರು 2 ತಿಂಗಳಿಂದ, ನಮ್ಮ ವಕ್ತಾರ ಕರೆಕ್ಟಾಗಿ ಹೇಳಿದ್ರು, 2 ತಿಂಗಳಿಂದ ಇವ್ರು ಕಿತ್ತಾಟದಲ್ಲೇ ಇದ್ದಾರೆ. ಸರ್ಕಾರ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ, ಮಂತ್ರಿಗಳ ಪುನರ್ರಚನೆ, ಇನ್ನೂ ಮಂತ್ರಿಗಳಾಗ್ಲಿಲ್ಲ. ಕೃಷಿ ಮಂತ್ರಿ ಇಲ್ಲ, ಒಲ್ಲದ ಸಚಿವನಿಗೆ ನೀರಾವರಿ ಮಂತ್ರಿ ಕೊಟ್ಟಿದ್ದಾರೆ. ಅವ್ರಿಗೆ ಸ್ವಲ್ಪ ಏಜು ಸಹ ಆಗಿದೆ, ಅವ್ರು ಓಡಾಡೋದು ಸಹ ಕಷ್ಟ ಆಗಿದೆ. ಒಬ್ಬ ಯುವಕನನ್ನು ನೀವು ಕೊಟ್ಟು ಒಂದು 50 ವರ್ಷ 60 ವರ್ಷ ಇರತಕ್ಕಂಥ ಮಂತ್ರಿಯನ್ನು ಕೊಟ್ಟಿದ್ರೆ ಆತ ರಾಜ್ಯ ಸುತ್ತಿ ಯೋಚನೆ ಮಾಡ್ತಾ ಇದ್ದ. ರಾಮಲಿಂಗಾರೆಡ್ಡಿ ಅವರಿಗೆ ವಯೋಸಹಜ, ಅವ್ರು ಬೆಂಗಳೂರು ಕೊಟ್ರೆ ಇನ್ನೊಂದು ತಪ್ಪು ಅಂತ ಹೇಳೋದಕ್ಕಾಗಲ್ಲ, ಅವ್ರು ಕೊಡಬಾರ್ದು ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಇಂತಹ ಸಚಿವರನ್ನೆಲ್ಲ ನೀವು ಇಟ್ಕೊಂಡ್ರೆ ಸರ್ಕಾರ ನಡೆಸೋದಕ್ಕಾಗಲ್ಲ. ಎಲ್ಲದಕ್ಕೂ ನೀವೇ ಉತ್ತರ ಕೊಡೋದಾದ್ರೆ ಮತ್ತೆ ಸಚಿವ ಸಂಪುಟ ಏನಕ್ಕೆ ಬೇಕಾಗುತ್ತೆ? ಯಾಕೆ ನೀವು ಸಚಿವ ಸಂಪುಟಗಳು ಇನ್ನೂ ಮಾಡ್ತಾ ಇಲ್ಲ? ನೀವು ಮುಖ್ಯಮಂತ್ರಿಗಳ ಒಂದು ಸರ್ವಾಧಿಕಾರ ಇದೆ ಮಂತ್ರಿಮಂಡಲ ಮಾಡೋದಕ್ಕೆ. ಯಾಕೆ ನೀವು ಹೈಕಮಾಂಡ್ನೇ ಇನ್ನೂ ನೋಡ್ತಾ ಇದ್ದೀರಾ? ಯಾಕೆ ನೀವು ಹೈಕಮಾಂಡ್ನೇ ನಿನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಿದ್ದೀರಾ? ನಿಮ್ಮ ಒಂದು ಪವರ್ನ ಯೂಸ್ ಮಾಡಿ ಹೈಕಮಾಂಡ್ ಒಪ್ಪಿಸಿ. ಎಷ್ಟು ದಿನ ಬೇಕು ಇದಕ್ಕೆ? ಎಷ್ಟು ದಿನ ಅಂತ ಈ ಕರ್ನಾಟಕದ ಎಲ್ಲ ಈಗ ನಮ್ಮ ಬಿಜೆಪಿನೂ ಕಳೆದ ಬಾರಿ ಯಡಿಯೂರಪ್ಪನವ್ರು ಆದಾಗ ನೆರೆ ಬಂದಿತ್ತು, ಅದೇ ಸಮಯದಲ್ಲಿ ಒಬ್ಬರೇ ನಿಂತ್ಕೊಂಡು ಓಡಾಡ್ತಾರೆ. ಅದು ಹೈಕಮಾಂಡ್ ಇದೇ ರೀತಿಯಾದ ನಡವಳಿಕೆ ನಡೆದ್ರೆ ಒಂದು ಪ್ರಾದೇಶಿಕ ಪಕ್ಷ ಅಂತ JDS ಆದ್ರೂ ಉಳಿದಿತ್ತು, ಅದು ಸಹ ಬಿಜೆಪಿ ಸೇರ್ಕೊಂಡು ಅದು ಸಹ ಹೈಕಮಾಂಡ್ ನ ಬಾಲ ಹಿಡಿಯುವಂತದ್ದು ಆಗಿದೆ. ಇಲ್ಲಿ ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇರೋದು, ಅದರಲ್ಲೂ ಸಹ ದಕ್ಷಿಣ ಕರ್ನಾಟಕದ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಏನಾದ್ರೂ ಒಂದು ಹೊಸ ಉಪಾಯವನ್ನು ತಗೋಬೇಕು. ಇನ್ನೇನು ಮಾಡಕ್ಕಲ್ಲ, ಪ್ರಕೃತಿ ವಿಕೋಪ ಇದ್ದೇ ಇದೆ. ಪ್ರಕೃತಿ ವಿಕೋಪಕ್ಕೆ ನಾವೇನ್ ತಯಾರಿ ಮಾಡ್ಕೋಬೇಕು? ಪ್ರಕೃತಿ ಬಹಳ ಚೆನ್ನಾಗಿ ಸರಿ ಮಾಡುತ್ತೆ. ಹೌದೌದು. ಈಗ ನೀವು ಹೊಸ ಟೌನ್ಶಿಪ್ ಗಳನ್ನ ತಗೊಂಡ್ರೆ, ನಾನು ಅದನ್ನೇ ಪದೇ ಹೇಳ್ತಾ ಇದ್ದೀನಿ, ಎಲ್ಲಾ ಜನಗಳಿಗೂ ಎಲ್ಲರಿಗೂ ಒಂದೊಂದು ಮನೆ ಕೊಟ್ಟರು ಕುಂಬಳಗೋಡು ದಾಟಲ್ಲ ನಾವು. ಈ ಕಡೆ ನಾವು ಭಟ್ರಳ್ಳಿ ದಾಟಲ್ಲ, ಈ ಕಡೆ ಯಲಂಕ ಒಂದು 10 ಕಿಲೋಮೀಟರ್ ದಾಟಲ್ಲ. ಎಲ್ಲರಿಗೂ ಒಂದೊಂದು ಮನೆ ಕೊಟ್ರು, ಎಲ್ಲರಿಗೂ ಸ್ವಂತ ಮನೆ ಕೊಟ್ರು ದಾಟಲ್ಲ. ದನದಾಹಿಗಳು ಸಾವಿರಾರು ಕೋಟಿ ಮಾಡಬೇಕು ಅಂತ ಒಬ್ಬೊಬ್ರು 10 ಸೈಟು 20 ಸೈಟು, ಅದರಲ್ಲೂ ಇವರು ದೇವೇಗೌಡರು ವಂಶಸ್ಥರು ಅಂತೂ ಸಾವಿರಾರು ಎಕರೆಗಳು ಮಾಡಿಟ್ಬಿಟ್ಟವ್ರು. ಅದು DK ಶಿವಕುಮಾರ್ ಅಂತ ಇವ್ರಿಗಿಂತ ಬನ್ನಿ ಕುಂಬಳಗೋಡು ಬನ್ನಿ, ಕೆಂಗೇರಿಗೆ ಬಂದ್ಬಿಡಿ. ಕೆಂಗೇರಿ ಹೋಬಳಿಯಲ್ಲಿ ಎಷ್ಟು ಎಕರೆ ಇದೆ ನಾನು ತೋರಿಸ್ತೀನಿ. ಬಾಲಕೃಷ್ಣ ಗೌಡ್ರ ಹೆಸರಲ್ಲಿ ಎಷ್ಟಿದೆ, ಅನಿತಾ ಕುಮಾರಸ್ವಾಮಿ ಎಷ್ಟು ಎಕರೆ ಇದೆ. ಈಗ 34 ಎಕರೆ ಏನಕ್ಕೆ ಬೇಕಾಗಿತ್ತು? ಕೆದ್ಗನಹಳ್ಳಿಲಿ 50 ಎಕರೆ ಇದೆ. 34 ಎಕರೆ ಏನಕ್ಕೆ ಬೇಕಾಯ್ತು?
ರೀ, ಯಾಕೆ ನಿಮ್ಗೆ ದನದಾಹ? ನೋಡಿ, ಯಾಕೆ ಸಾವಿರಾರು ನೀವು ಎಕರೆ ಅಂತ ಹೇಳೋದಲ್ಲ, ನೀವು ಇಲ್ಲಿ ಅದನ್ನ ಹೊಸ ಹೊಸ ಯೋಜನೆಗಳು ತಗೊಂಡು ಸೂರ್ಯ ಸಿಟಿಲಿ ಎಷ್ಟು ಮಾಡ್ಕೊಂಡಿದ್ದೀರಾ? ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, ಎಲ್ಲ ಬೇನಾಮಿನಲ್ಲಿ ಎಲ್ಲರೂ ಸಹ ಬಿಜೆಪಿನಲ್ಲಿ ಅಶೋಕ್ ಅವರು, ವಿಜೇಂದ್ರ ಅವರು, ಪ್ರತಿಯೊಬ್ಬರೂ ಸಹ ಮಾಡ್ತಾ ಇದ್ದೀರಾ. ಈ ಬಗದು ಇಲ್ಲೇ ಅಂದಲ್ಲ ಮಾಡುವ ಎಲ್ಲಾ ನಗರಗಳಲ್ಲೂ ಇದೇ ರೀತಿಯಾದಂತ ಭೂಮಾಫಿ ಆಗ್ತಾ ಇದೆ. ರೈಟ್. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಹೋರಾಟ ಮಾತ್ರ ಇನ್ನೂ ನಿಂತಿಲ್ಲ. ಯಾಕೆ ನಿಂತಿಲ್ಲ ಅಂದರೆ ಈ ರಾಜಕೀಯ ಏನೇನು ಮಾಡ್ತಾರೆ ಈ ನಾಯಕರು ಅನ್ನೋದು ಹೋರಾಟಗಾರರಿಗೆ ಗೊತ್ತು. ರಾತ್ರೋರಾತ್ರಿ ನೀರು ಬಿಡೋದಿರ್ಬೋದು, ಹೇಳಿಕೆ ಕೊಡೋದು, ವಾಸ್ತವ ಇನ್ನೊಂದು ಅನ್ನೋದು ಗೊತ್ತಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ಬಿಟ್ಟಿಲ್ಲ. ಕರ್ನಾಟಕವನ್ನು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಯೋಚನೆಗಳು ಹಿಂಗೆ ಸಾಗಿದೆ. ಇದರ ನಡುವೆ ನಂಗೆ ಇನ್ನೊಂದು ಪ್ರಶ್ನೆ. ಈಗ ಮಹದಾಯಿ, ಕಳಸಾ ಬಂಡೂರಿ ಹೋರಾಟಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಆದರೆ ಕಾವೇರಿ ವಿಚಾರದಲ್ಲಿ ಕಾವೇರಿ ಹೋರಾಟ ಯಾಕೆ ಕರ್ನಾಟಕದ ಹೋರಾಟ? ಕಾವೇರಿ ಹೋರಾಟ ಕರ್ನಾಟಕದ ಹೋರಾಟ ಆಗ್ಬಿಟ್ಟಿದೆ. ಕುಮಾರ್ ಅವರು, ನೀವು ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವಂಥ ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ. ಈಗ ಮಹದಾಯಿ, ಕಳಸಾ ಬಂಡೂರಿ ಅಲ್ಲೂ ಕೂಡ ನಿರಂತರವಾಗಿ ನೀರಿಗಾಗಿ ಹೋರಾಟ ನಡೀತಾ ಇರೋದು. ಬಟ್ ಕಾವೇರಿ ವಿಷಯದಲ್ಲಿ ಕರ್ನಾಟಕದ ಹೋರಾಟ ಆಗುತ್ತೆ. ಮೂಲೆ ಮೂಲೆಯಿಂದ ಜನ ಬರ್ತಾರೆ, ಕಾವೇರಿ ಉಳಿಸಬೇಕು ಅಂತಾರೆ. ಇದು ಯಾಕಾಗುತ್ತೆ? ಒಂದು, ಈ ತೀವ್ರತೆ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಿಲ್ವಾ ಅಂತ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಬಹಳ ಸರಳವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು. ಆದರೂ ನೋಡಿ ಹೋರಾಟ ನಿಂತಿಲ್ಲ. ಅಲ್ಲ, ನಮ್ಮ ನಾಡಿನ ನೆಲದ ಗುಣ ಅದು. ಕನ್ನಡಿಗರಾಗಿ ನಾವು 1991 ಒಂದು ನಿರ್ದೇಶನ ಮತ್ತು 95-96ರಲ್ಲೂ ಇದೇ ಥರದ ಒಂದು ಪರಿಸ್ಥಿತಿ. ಮಧ್ಯಂತರ ತೀರ್ಪು ಕೊಟ್ಟರು 91ರಲ್ಲಿ, ಆಗಲೂ ಇದೇ ಪರಿಸ್ಥಿತಿ. ಮಧ್ಯಂತರ ತೀರ್ಪು ಬಂದಾಗಲೇ ಬಂಗಾರಪ್ಪನವರು ಅಧಿಕಾರದಲ್ಲಿದ್ದರು. ಬೆಂಕಿ ಹೊತ್ತು ಉರಿ ತುಂಬಾ ನೀರು ಬಿಡಕ್ಕಾಗೋದಿಲ್ಲ ಅಂತ ಏನು ತಂದಿದ್ರು, ಏನೋ ಸುಗ್ರೀವಾಜ್ಞೆ, ಅದನ್ನು ಮೀರಿ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು ನೀರು ಬಿಟ್ಟರು. ಆಮೇಲೆ ಏನು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತೋ ಅದ್ರದ್ದೆಲ್ಲ ಬರೆಸ್ಕೊಡ್ಬೇಕು ಅಂತ ಸರ್ಕಾರ ಕೇಳ್ತು, ಬರೆಸ್ಕೊಟ್ರು. ನೋಡಿ, ಯಾವಾಗಲೂ ಕೂಡ ಎಂಥದೇ ಇಂಥ ಸಂಕಷ್ಟ ಬಂದರೂ ಕೂಡ ಸುಪ್ರೀಂ ಕೋರ್ಟ್ ಕೊನೆಗೆ ಏನು ಹೇಳುತ್ತೆ, ಮೊದಲು ನೀರು ಬಿಡಿ ಆಮೇಲೆ ಬಂದು ಮಾತನಾಡಿ, ಮೊದಲು ನೀರು ಬಿಡಿ ಆಮೇಲೆ ಬಂದು ನೀವು ಮಾತನಾಡಿ, ನಿಮ್ದೇನಾದ್ರು ಇದ್ದರೆ ತಂದುಕೊಡಿ ಅಂತಾರೆ. ಇದು ಕರ್ನಾಟಕದ ಕಾವೇರಿ ನೀರಿನ ವಿಚಾರದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಏನಿತ್ತು ಸರ್ಕಾರ, ಅವತ್ತೇನು ಮರಣ ಶಾಸನ 1924ರಲ್ಲಿ ಇದು 1924ರಲ್ಲಿ ಏನು ಮರಣ ಶಾಸನ ಬರೀತಾ 50 ವರ್ಷಕ್ಕೆ, ಅಲ್ಲಿಂದ ನಮಗೆ ಚಪ್ಪಲಿ ಕಲ್ಲು ಎಳೆದ್ರು. ಅವ್ರ ಹಿತಾಸಕ್ತಿ ಇತ್ತು. ಮೈಸೂರು ಮಹಾರಾಜರು ಆಯ್ತು ಹೆಂಗೋ ಒಂದು ನಮ್ಗೆ ಸಿಗ್ತಲ್ಲ 11 TMC ಬಳಸೋದಕ್ಕೋ 41 TMC ಬಳಸೋದಕ್ಕೋ ಡ್ಯಾಮ್ ಕಟ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಕಟ್ಟಿಬಿಟ್ರು. ಆದರೆ ಅವರು ಅದನ್ನು ಪಟ್ಟಾಗಿ ಹಿಡ್ಕೊಂಡು ಕೂತ್ಕೊಂಡ್ರು. ಅವರ ಭಾಗದಲ್ಲಿ ಬರುವಂಥ ನೀರು 700-800 TMC ನೀರೇನಿದೆ ಅದಕ್ಕೆ ಯಥೇಚ್ಛವಾಗಿ ಭೂಮಿಯನ್ನು ಸಿದ್ಧಗೊಳಿಸಿ ವ್ಯವಸಾಯ ಮಾಡೋಕ್ಕೆ 3 ಬೆಳೆ ಬೆಳೆಯೋದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡ್ರು. ಆದರೆ ಅದೇ ಕರ್ನಾಟಕದಲ್ಲಿ ಯಾಕೆ ಅದನ್ನು ಮಾಡೋಕ್ಕಾಗಿಲ್ಲ? ಯಾಕೆ 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 ಅಂತ ನಾವು ಪ್ರಶ್ನೆ ಮಾಡಿದಾಗ, ಮೇಡಮ್, ಇಲ್ಲಿ ಇಚ್ಛಾಶಕ್ತಿ ಕೊರತೆ, ಜೊತೆಗೆ ನಮ್ಮ ಪ್ರದೇಶ ನೀರಾವರಿ ಪ್ರದೇಶ ಏನಿದೆ ನೋಡಿ, ನಾಗಮಂಗಲ ಕಾವೇರಿ ನೀರು ಹೋಗೋದಿಲ್ಲ. ಅಂದರೆ ಎತ್ತರ ಪ್ರದೇಶದಲ್ಲಿದೆ, ಆಗ್ತಿಲ್ಲ. ಏನು ನಾವು ಮೇಲಿಂದ ನೀರು ತಗೊಂಡೋಗ್ಬೇಕು ಅನ್ನೋ ಯೋಜನೆ ಮಾಡಿದ್ರು ಕೂಡ ಸಾಧ್ಯ ಆಗಲಿಲ್ಲ. ಆಮೇಲೆ ಕೃಷಿಕರು ಹೆಚ್ಚು ಕೃಷಿಯನ್ನು ಮಾಡ್ಕೊಳ್ಳೋದು ಈ ಕಬ್ಬನ್ನು ಬೆಳೆಯೋದ್ರ ಬಗ್ಗೆ ನಿಂತರೆ ಹೊರತು ಭತ್ತ ಬೆಳೆಯೋದ್ರು, ಬೇರೆ ಬೆಳೆಗಳನ್ನು ಬೆಳೆದು ವೈಜ್ಞಾನಿಕವಾಗಿ, ಇದೇ ಕುಮಾರಸ್ವಾಮಿ ಅವರು ಅದೆಂಥದ್ದು ದೇಶಕ್ಕೆ ಹೋಗಿದ್ರು ಒಂದ್ಸಾರಿ, ಅವ್ರು ಹೋಗಿ ಬಂದು ಈ ಥರ ವೈಜ್ಞಾನಿಕವಾಗಿ ಬೆಳೆ ಬೆಳೆದ್ರೆ ನಮ್ಮ ನೀರು ಈ ಥರ ಬಳಸ್ಕೊಂಡು ನಾವು ವ್ಯವಸಾಯ ಮಾಡ್ಬೋದು ಅಂತ ಕೇಳಿದ್ರು. ಜಗದೀಶ್ ಶೆಟ್ಟರ್ ಅವ್ರ ಕಾಲದಲ್ಲೂ ಇದೇ ಕತೆ, ಬೊಮ್ಮಾಯಿ ಅವರಿದ್ದಾಗಲೂ ಅದೇ ಕತೆ, ಯಡಿಯೂರಪ್ಪನವರಿದ್ದಾಗಲೂ ಇದೇ ಕತೆ, ಕುಮಾರಸ್ವಾಮಿ ಅವರಿದ್ದಾಗಲೂ ಇದೇ ಕತೆ, ಆಮೇಲೆ SM ಕೃಷ್ಣ ಅವರಿದ್ದಾಗಲೂ ಇದೇ ಕತೆ, ದೇವೇಗೌಡರು ಇದ್ದಾಗಲೂ ಇದೇ ಕತೆ, ಬೊಮ್ಮಾಯಿ ಅವರಿದ್ದ ಇದು ಬಂಗಾರಪ್ಪನವರಿದ್ದಾಗಲೂ ಇದೆ. ನಾವು ಸಾಲು ಕರ್ನಾಟಕದಲ್ಲಿ ಇದನ್ನು ನೋಡಿದ್ದೇವೆ. ಯಾಕೆ ಈ ನೀರಿನ ವಿಷಯ ಬಂದ ತಕ್ಷಣ ಇಡೀ ಕರ್ನಾಟಕ ಒಂದಾಗುತ್ತೆ? ಒಂದು ಈ ನೆಲಗಟ್ಟಿನ ಮೇಲೆ ನೋಡಿ, ಆ ಕಡೆ 2 ರಾಜ್ಯದವರು ನಮಗೆ ಮಹದಾಯಿ ಯೋಜನೆ ಇರ್ಬೋದು, ಕೃಷ್ಣ ಇರ್ಬೋದು, ಭದ್ರಾ ಇರ್ಬೋದು, ಅಲ್ಲಿಗೆ ಇವ್ರು ಕೊಡೋ ಸಂಕಷ್ಟ, ಗೋವಾ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ, ಆಂಧ್ರ ಪ್ರದೇಶದ ಸರ್ಕಾರ, ಇದು ನಮಗೆ ಇಲ್ಲೂ ಕೂಡ ಅದೇ ಸಮಸ್ಯೆ, ಅಲ್ಲೂ ಕೂಡ ಅದೇ ಸಮಸ್ಯೆ. ನೀರಿನ ಸಮಸ್ಯೆ ಕರ್ನಾಟಕದಲ್ಲಿ ಒಂದ್ಸಾರಿ ಬಗೆಹರಿದು ಬಳ್ಳಿ ಅಂತೇಳಿ ಜನ ಎಲ್ಲರೂ ಒಟ್ಟಾಗಿ ಸೇರ್ಕೋತಾರೆ, ಈ ಪ್ರದೇಶ ಆ ಪ್ರದೇಶ ಅಂತ ನೋಡಿದೆ. ಹಾಗಾಗಿ ಕಾವೇರಿ
ಕೊಳ್ಳದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ ತಕ್ಷಣ ಇಡೀ ರಾಜ್ಯದ ಜನ ಒಂದಾಗ್ತೇವೆ. ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಅದೇ ಮಹಾರಾಷ್ಟ್ರ ಹೋರಾಟ ಜಾಸ್ತಿ ಆಗಿದೆ. ವಾಟಾಳ್ ನಾಗರಾಜು ಅಲ್ಲ, ಕೂಡ ಮಹದಾಯಿ ಮತ್ತು ವಿಜಯ್ ಜೋಸೆಫ್ ಅವರು ಬಂದ್ರೆ ನಾವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಮಿತ್ರ ಪಕ್ಷದ ಮುಖ್ಯಮಂತ್ರಿಗಳನ್ನ ಸೇಫ್ ಮಾಡೋದಕ್ಕೆ ಪೋಸ್ಟ್ಪೋನ್ ಮಾಡ್ಬಿಟ್ರಿ ವಿಜಯ್ ಅವರು ಬರೋದು. ನೋಡಿ, ಯಾವುದೇ ಒಬ್ಬ ಅತಿಥಿ, ನಮ್ಮ ಅತಿಥಿ ದೇವೋಭವ ನಮ್ಮ ರಾಜ್ಯದ ಗುಣ. ಆಯ್ತು, ಈಗ ಬೆಂಗಳೂರು ಬಗ್ಗೆ ಮಾತನಾಡುವಾಗ ತಮಿಳರು ಹೆಚ್ಚು ಜನ ಇದ್ರು. ತಮಿಳರಿಗಿಂತ ಜಾಸ್ತಿ ಜನ ಇರೋದು ಉತ್ತರ ಭಾರತೀಯರು. ಅತಿ ಹೆಚ್ಚು ಜನ 60 ರಿಂದ 70 ಲಕ್ಷ ಜನ ಇವತ್ತು ಬೆಂಗಳೂರಿನಲ್ಲಿ ವಾಸ ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಉತ್ತರ ಭಾರತೀಯರು. ಕನ್ನಡಿಗರೇ ಇಲ್ವಾ? ಅಲ್ಲ, ಹೇಳ್ತೇನೆ, ಹೇಳ್ತೇನೆ 1 ಲಕ್ಷ. ನಾವಿರೋದು 25% ಇದ್ದೇವೆ ಬೆಂಗಳೂರಿನಲ್ಲಿ. ಕಾವೇರಿ ನದಿ ನೀರು ಕುಡಿತಾ ಇರೋ ಜಾಗದಲ್ಲಿ ಎಲ್ಲರೂ ನಮ್ಮವರಿಲ್ಲ. ನಮ್ಮವರೆಲ್ಲರೂ ನೀರು ಇಲ್ಲದೆ ಇರೋ ಜಾಗದಲ್ಲಿ ಬೋರ್ವೆಲ್ ನೀರು ಕುಡ್ಕೊಂಡು ಬದುಕ್ತಿದ್ದಾರೆ ಕನ್ನಡಿಗರು. ಮುಖ್ಯ ಜಾಗದಲ್ಲಿ ಹಂಗಲ್ಲ, ಕಾವೇರಿ ನದಿ ನೀರಿನ ಅದು ಜಲ ಆಯೋಗ ಇದೆಯಲ್ಲ. ಆಯ್ತಪ್ಪ, ಇನ್ನೊಂದು ನಿಮಿಷ. ಅಲ್ಲ, ನೀವು ಇವತ್ತು ರಾಜಕಾರಣಕ್ಕೆ ಇವತ್ತು ಬಂದಿದ್ದೀರಿ, ಒಂದು ನಿಮಿಷ. ಇದಕ್ಕೊಂದು ಇತಿಹಾಸ ಇದೆ. ಒಂದು ನಿಮಿಷ. ಈಗ DPR ಮಾಡಿದ್ವಿ ನಾವು. ಒಂದು ನಿಮಿಷ ಇರಿಯಪ್ಪ. 2 ಸರಿ ವಿಧಾನಸಭಾ ಸ್ಪರ್ಧೆ ಮಾಡಿದ್ದೀರಾ? 2 ಸರಿ ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡಿದ್ದೀರಾ? ನಾನು 2 ಸರಿ ಗ್ರಾಮ ಪಂಚಾಯತಿ ನಾನು MLA ಸ್ಪರ್ಧೆ ಮಾಡಿದ್ದೀನಿ. ನನಗೆ ಇವಾಗ ರಾಜಕಾರಣ ಅಂತ ಹೇಳ್ತೀರಲ್ಲ, ನಾನು 4 ಬಾರಿ ಸ್ಪರ್ಧೆ ಮಾಡಿದ್ದೀನಿ. ಆಯ್ತು, ಮಾಡಿ. MLA ಆಗಿ, ಮೇಯರ್ ಆಗಿ, ಏನ್ ಬೇಕಾರಾಗಿ. ಮೇಡಮ್, ಈಗ ನಾವು DPR ಕೊಟ್ಟಿದ್ವಿ, ಜಲ ಆಯೋಗ ಅದನ್ನು ತಿರಸ್ಕರಿಸ್ತು. ಪರಿಸರ ಇಲಾಖೆ ಇದು ಸಾಧು ಅಲ್ಲ, ಮಾಡಬೇಡಿ ಅಂತು. ಅದಕ್ಕೆ ಯಾರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಸಂಸತ್ತಲ್ಲಿ? ಜಲ ಆಯೋಗದ ಮುಂದೆ ನಮ್ಮ ಸಂಸದರು MLA ಸಂಸದರು. ಒಂದು ನಿಮಿಷ ಇರಿಯಪ್ಪ, ಅಕೌಂಟಬಿಲಿಟಿ ಇವತ್ತು 3 ದಿನದಿಂದ ಇದ್ರು ಅಂತ ಹೇಳಿದ್ರಲ್ವಾ? ಒಂದು ನಿಮಿಷ ಇರಿಯಪ್ಪ, ಒಂದು ನಿಮಿಷ. ನಿಮ್ದೇ ವಿಷಯ ಮೇಡಮ್, ಒಂದೇ ನಿಮಿಷ. ಇವರು ಡೆಲ್ಲಿಲೇ ಕೂತ್ಬಿಟ್ಟಿದ್ದಾರೆ. ಇವ್ರದ್ದು ಸಂಕಷ್ಟದ್ದು ಇವರು ಪರಿಹಾರ ಮಾಡಿ ಒಂದು ನಿಮಿಷ ಇರ್ರಿ. 4 ದಿನದಿಂದ DK ಶಿವಕುಮಾರ್ ಅವರು ಅಲ್ಲಿಯ ಸಂಸದರುಗಳನ್ನ, ಮಂತ್ರಿಗಳನ್ನ ಕರೆದು ಸಭೆ ಮಾಡಿ ಸರಿ ಇಲ್ಲ. ಆಯ್ತು ಬಿಡಿ ಸರ್. ಸಚಿವರಾಗಿ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಜಲಸಂಪನ್ಮೂಲ ಸಚಿವರು ನಾನಿದ್ದೀನಿ, ಕರ್ನಾಟಕಕ್ಕೆ ನಾನಿದ್ದೀನಿ. ಆಮ್ ಆದ್ಮಿ ಪಾರ್ಟಿಯಿಂದ ರಾಜಕೀಯ ಬೇಡ, ನೆಲ ಜಲದ ವಿಷಯದಲ್ಲಿ ಒಟ್ಟಾಗಿ ನಿಂತ್ಕೋಬೇಕು. ಕಾಂಗ್ರೆಸ್, BJP, JDS, AAP ಯಾವ ಸಣ್ಣ ಪಕ್ಷ ಇದ್ರು, ಬಟ್ ಅದು ಕಾಣಿಸ್ತಿಲ್ಲ. ಒಗ್ಗಟ್ಟಿಲ್ಲ ಅಂದ್ರೆ ನೀವು ತಮಿಳ್ನಾಡಿಗೆ ಇನ್ನೂ ಹೊರಸ್ಬೇಕಾಗತ್ ನೀರನ್ನ. ಅಲ್ಲ, ಒಂದ್ ತೊಟ್ಟು ನೀರು ಬಿಟ್ಟಿಲ್ಲ ನಾವು ಇದುವರೆಗೂ. ಅದನ್ನ ಮಾತ್ರ ಬಿಟ್ಟಿದ್ದಾರೆ. ಮೇಡಮ್, ಮಂಡ್ಯದಲ್ಲಿ ಲೈನ್ ತಗೊಳ್ಳಿ, ಗೊತ್ತಾಗುತ್ತೆ. ಬಿಟ್ಟಿದ್ದಾರೆ. ನೀವೇನ್ ದನ ಕಾಯ್ಕಿದೆ ಅಂದ್ರೆ ನಿಮ್ ಸರ್ಕಾರ ಏನ್ ಕಳ್ಳಕಾಯಿ ತಿನ್ನಕಿದ್ಯಾ? ಕುಮಾರಣ್ಣ ಹೋಗ್ಬೇಕಾದ್ರೆ ನಿಮ್ ಸರ್ಕಾರ ಏನ್ ಕಳ್ಳಕಾಯಿ ತಿನ್ನಕಿದ್ಯಾ? ಜೋಶಿ ಬರ್ತಾರೆ, ಸೋಮಣ್ಣ ಬರ್ತಾರೆ, ಶೋಭಾ ಬರ್ತಾರೆ, ಕುಮಾರಸ್ವಾಮಿ ಯಾಕೆ ಬರ್ಲಿಲ್ಲ ಸಭೆಗೆ? ಅದಕ್ಕಿಂತ ನೀರು ಮುಖ್ಯ ಇವತ್ತು. ಇದು ಬೇಡ ಕುಮಾರ್ ಅವರೇ, ಇದು ಬೇಡ. ವೈಯಕ್ತಿಕವಾಗಿ ತಗೊಂಡೋಗ್ತೀರಾ ನೀವು? ವೈಯಕ್ತಿಕವಾಗಿ ತಗೊಂಡೋಗ್ತೀರಾ? ಚೇಚೆ ಇದಲ್ಲ. ಒಬ್ಬ ಮಾಜಿ ಪ್ರಧಾನಿಯ ಒಂದು ಸ್ವತಃ DK ಶಿವಕುಮಾರ್ ಅವ್ರನ್ನ ಸಂಕಟ ಇಲ್ಲ, ನಿಮಗೆ ಯಾಕೆ ಸಂಕಟ? ಸ್ವತಃ DK ಶಿವಕುಮಾರ್ ಅವ್ರನ್ನ ಸಂಕಟ ಇಲ್ಲ, ನಿಮಗೆ ಯಾಕ್ರಿ ಆ ಸಂಕಟ? ನನಗೊಂಚೂರು ಕ್ಲಾರಿಟಿ ಕೊಡಿ. ಇವ್ರು ಸಬ್ಮಿಟ್ ಮಾಡಿ ಸರಿ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಬರ್ಬೇಕಾಯ್ತು ಅದೇನ್ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳಕ್ಕೆ. ಕುಮಾರ್ ಅವರೇ, DK ಶಿವಕುಮಾರ್ ಅವ್ರಿಗೆ ಇಲ್ದಿರೋ ಸಂಕಟ ನಿಮ್ಗೆ ಯಾಕ್ರಿ? ನೀವು 35 ವರ್ಷ JDS ಇದ್ರಿ ಅಂತನ, ನಿಮ್ಗೆ ಅವಕಾಶ ಸಿಗ್ಲಿಲ್ಲ ಅಂತನ, ಯಾಕೆ ವೈಯಕ್ತಿಕವಾಗಿ ತಗೊಂತೀರಾ? ಬೇಡ, ಆ ತರ ತಗೋಬೇಡಿ, ರಾಜಕೀಯ ಮಾತಾಡಿ.
ಮಾತಾಡಿ, ಪರ್ಸನಲ್ ಬೇಡ. ಖಂಡಿಸ್ತೀವಿ. ಹೌದೌದೌದು. ಮೇಡಮ್, ನನಗೆ ಅವ್ರು ಶಶಿಧರ್ ಅವರೇ, ಮಾತಾಡ್ಲಿಲ್ಲ. ಒಂದ್ ನಿಮಿಷ ಲೋಹಿತ್ ಅವರೇ, ನನಗೆ ಒಂದು ಉತ್ತರ ಬೇಕು ರೈತರ ದೃಷ್ಟಿಯಿಂದ. ಈಗ ನೋಡಿ, ರಾತ್ರಿ ಬಿಡ್ತಾರೆ, ಕದ್ದು ಬಿಡ್ತಾರೆ, ಮಾಹಿತಿನ ಬಚ್ಚಿಡ್ತಾರೆ, ನೀರು ಹೋಗೋ ಕ್ಲಾರಿಟಿ ಇದೆ ಅನ್ನುವಂಥ ಸುದ್ದಿ ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನ ಪ್ರೂವ್ ಮಾಡೋಕ್ಕೆ ರೈತರೇ ನದಿಗಿಳಿತಾರೆ. ನಿನ್ನೆ ನೋಡಿ ಇಷ್ಟಿತ್ತು, ಇವತ್ತು ನೋಡಿ ಎದೆ ಮಟ್ಟಕ್ಕೆ ಬಂದಿದೆ, ಮಂಡಿ ಮಟ್ಟಕ್ಕೆ ಬಂದಿದೆ. ನೋಡಿ ಗಗನ ಚುಕ್ಕಿ ಬರೋ ಚುಕ್ಕಿಯಲ್ಲಿ ಫ್ಲೋ ಜಾಸ್ತಿ ಆಗಿದೆ. ಫ್ಲೋ ಜಾಸ್ತಿ ಆಗಿದೆ ಅಂದ್ರೆ ಅಲ್ಲಿ ತಮಿಳ್ನಾಡಿಗೆ ಬಿಡ್ತಿದ್ದಾರೆ ಅನ್ನುವಂಥ ಕೆಲವೊಂದು ಸಾಕ್ಷಿಗಳನ್ನ ರೈತರು ಕೊಡ್ತಾರೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಕಾಂಗ್ರೆಸ್ ವಕ್ತಾರರು ಮಾತ್ರ ಇಲ್ಲ ಸರ್, ಅಲ್ಲಿದ್ದಾರೆ. ತಮಿಳುನಾಡು ಸರ್ಕಾರ ಒಪ್ಕೊಂಡಿದೆ. ನಾವು ಜೂನ್ ಜುಲೈಯಲ್ಲಿ 32 TMC ನಮಗೆ ನೀರಿನ ಅವಶ್ಯಕತೆ ಇತ್ತು, ನಮಗೆ ನಿರೀಕ್ಷೆ ಇತ್ತು. ಆದರೆ ಕರ್ನಾಟಕ ಸರ್ಕಾರ ನಮಗೆ 3 TMC ನೀರು ಬಿಡುಗಡೆ ಆಗಿದೆ ಅಂತೇಳಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ CWMA ಮುಂದೆ. ಅಂತದ್ರಲ್ಲಿ ಇವರು ಅಲ್ಲಗಳಿದ್ದಾರೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಸರ್ಕಾರ ನೀರು ಇವರಿಗೆ ಯಾವುದೇ ರೀತಿಯಲ್ಲೂ ಸಹ ಒಂದು ಪೂರ್ವ ತಯಾರಿ ಮಾಡ್ಕೊಂಡಿಲ್ಲ ಅಲ್ಲಿ ಮಂಡನೆ ಮಾಡೋದಕ್ಕೆ. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಸಿ ಹೋರಾಟ ಮಾಡುವಂತ ಒಂದು ಇವರು ಕಾನೂನು ಏನು ಪಂಡಿತರಿದೆ ಅವ್ರ ಹತ್ರನೂ ಸಹ ಸಮಾಲೋಚನೆ ಮಾಡಿಲ್ಲ. ಇವರು ಏಕಾಏಕಿ ಇನ್ನೇನು ಮೇಡಮ್ ಕಳೆದ 15 ದಿನದಿಂದ ಇದು 3ನೇ ಸಭೆ ನಡೀತಿರೋದು CWMA. ಈ ವಾರ ಸರ್ವಪಕ್ಷ ಕಳೆದ 3 ರಿಂದ 4 15-20 ದಿನಗಳಲ್ಲಿ 3-4 ಬಾರಿ CWMA ಸಭೆ ಆಗಿದೆ. ಅವಾಗ್ಲೇನೆ ಅವ್ರು ಹೇಳಿದ್ದಾರೆ ಇದು ನೆಕ್ಸ್ಟ್ ಮುಂದಿನ ಸಭೆಯಲ್ಲಿ ನಾವು ನಿರ್ಧಾರ ತಗೊಳ್ತೀವಿ, ಮಳೆ ಬರುವಂತ ಮುನ್ಸೂಚನೆ ಇದೆ ಅಂತ ಹೇಳಿ. ಏನ್ ಸರ್ ಇದು? ಒಂದು ನಿಮಿಷ ಮೇಡಮ್, ಹಳೆ ಹಿಸ್ಟ್ರಿ ಪ್ರಸ್ತುತ ಹೇಳಿ. ಈ ಸಂದರ್ಭದಲ್ಲಿ ಮೇಡಮ್ 2019 ಏನು DP ಇವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಏನು ಚುನಾವಣೆಗೋಸ್ಕರ ಇವರು ರಾಜಕೀಯಕ್ಕೋಸ್ಕರ ಇವರು ಹೋರಾಟ ಮಾಡಿದ್ರಲ್ಲ. ನೀವು ಯಾವ ರಾಜಕೀಯಕ್ಕೆ ಮೇಕೆದಾಟಿಗೆ ಪಾಸಿಟಿವ್ ಆಗಿದ್ದೀರಾ? ಏನ್ ಮಾಡಿದೀವಲ್ಲ ಏನಂತ ಹೊಸ ತಮಿಳ್ನಾಡಲ್ಲಿ ಬಿಜೆಪಿ ಬೇಳೆ ಬೇಯ್ತಾ ಇಲ್ವಾ? ಅಲ್ಲ ನೋಡಿ, ಕರ್ನಾಟಕದಲ್ಲಿ ಬಿಜೆಪಿ ಭದ್ರ ಮಾಡ್ಬೋದಾ? ನಾವೆಲ್ಲೂ ಸಹ ಇಷ್ಟು ದಿವಸ ಈಗ ಯಾಕೆ ಆಗ್ತಾ ಇದೆ? ನೋಡೋಣ, ವರ್ಕೌಟ್ ಆಗ್ಬೋದು. ನಮ್ಮ ನೀರಾವರಿ ಸಚಿವರು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಸೂಚಿಸಿದ್ದಾರೆ. ಅದು ಏನು CWMA ಒಳಪಟ್ಟಂತೆ ಹೊಸ DPR ಕೊಡಬೇಕು. ಇವ್ರು 2019 DPR ಸಲ್ಲಿಸಿರಂತದ್ದು ಈಗ 3 ವರ್ಷ ಆಯ್ತಲ್ಲ ಮೇಡಮ್ ಬಂದು ಇವರು ಕೊಡಬೇಕು. ಮಾರ್ಪಾಡು ಮಾಡ್ಕೊಂಡು CWMA ಹತ್ರ ಈ ಕಾವೇರಿ ವಿಚಾರ ಹೋದಾಗೆಲ್ಲ ಇದುವರೆಗೂ ಕೂಡ ನಾನು ಕಂಡಂಗೆ ಕರ್ನಾಟಕಕ್ಕೆ ಹಿನ್ನಡೆ, ನೀರು ಬಿಡಲೇಬೇಕು ಈ ಆದೇಶ ಬಿಟ್ಟಿದೆ ಹೊರತು ಒಂದೇ ಒಂದ್ಸಲ ಕರ್ನಾಟಕದ ಪ್ರಯತ್ನಕ್ಕೆ ಜಯ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಸಾಮಾನ್ಯ ರೈತ, ಸಾಮಾನ್ಯ ಜನ ಒಂದು ಪ್ರಶ್ನೆ ಕೇಳ್ತಾರೆ, ಸರಿಯಾಗಿ ಲಾಯರ್ ಇಡಿ ಅಂತ, ಅಂಕಿಅಂಶ ಕಲೆಕ್ಟ್ ಮಾಡಿ ನೆಟ್ಟಕ್ಕೆ ಪ್ರೆಸೆಂಟ್ ಮಾಡಿ ಅರ್ಥ ಆಗುತ್ತೆ ಅಂತ. ಆ ಪ್ರಯತ್ನ ಆದ್ರೂ ಮಾಡ್ಬೋದಲ್ಲ ಸರ್ಕಾರ ಅಂತ ಜನ ಕೇಳ್ತಾರೆ. ಏನು ಉತ್ತರ? ನೋಡಿ, ಇದು ನೀವು ಹೇಳ್ತಾ ಇರ್ತಕ್ಕಂಥ 100% ಸತ್ಯ. ಇದು ಕಳೆದ ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಈ ಘಟನೆ ನಡೆದು ನೀರು ಬಿಡಲೇಬೇಕಂದಾಗ ಬಿಡಕ್ಕೆ ಆಗೋದಿಲ್ಲ ಅಂತೇಳಿ ಸನ್ಮಾನ್ಯ ಪೂಜ್ಯ ದೇವೇಗೌಡರು ಹೋಗಿ ವಿಧಾನಸೌಧ ಮುಂದೆ ಧರಣಿ ಕೂತಿದ್ದು ನಿಮ್ಗೆ ಗೊತ್ತಿದೆ. ಕೇಂದ್ರ ಸರ್ಕಾರದ ನಿಲುವು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ದು. ಓಕೆ, ನಾನು ಇವಾಗ ಏನು ಹೇಳ್ತೀನಿ ಅಂದ್ರೆ ಮೇಡಮ್, ಅತಿ ಹೆಚ್ಚು ಆಡಳಿತ ಮಾಡತಕ್ಕಂಥದ್ದೇ ಕಾಂಗ್ರೆಸ್, ಕರ್ನಾಟಕ ಇರ್ಬೋದು, ಕೇಂದ್ರದಲ್ಲಿರ್ಬೋದು. ಅವಾಗ ಇದು ಗಮನ ಎಲ್ಲ ಇರಲಿಲ್ವಾ? ಇವಾಗ ಮಾತ್ರ ಈಗ ಹೋದ 15 ವರ್ಷದಿಂದ ಸಮಸ್ಯೆ ಬಂದ್ಯಾ? ಮುಂಚೆ ಸಮಸ್ಯೆನೇ ಇರಲಿಲ್ವಾ? ಅವಾಗೆಲ್ಲ ಇವ್ರು ಗೊತ್ತಿರಲಿಲ್ವಾ? ಜೊತೆಗೆ ಪಕ್ಕದ ತಮಿಳುನಾಡಲ್ಲಿ DMC ಜೊತೆ ಅವ್ರದ್ದೇ ಸ್ನೇಹ ಇತ್ತು, DMK ಜೊತೆಗೆ ಅವ್ರದ್ದೇ ಸ್ನೇಹ ಇತ್ತು. ಯಾಕೆ ಅವಾಗ ಈ ಸಮಸ್ಯೆಯನ್ನ ಅವರು ಸ್ನೇಹದಿಂದನೇ ಯಾಕೆ ಬಗೆಹರಿಸ್ಕೊಳ್ತಾಗಿಲ್ಲ? ಕುಮಾರಣ್ಣವರು ಅವತ್ತಿಂದ ಹೇಳ್ತಾರೆ, ಇವತ್ತಲ್ಲ 10 ವರ್ಷಗಳಿಂದ ಹೇಳ್ತಿದ್ದಾರೆ, ಪಕ್ಕದ ತಮಿಳುನಾಡು DMC ಇವತ್ತು ನಾವು ಹೇಳ್ತಕ್ಕಂಥದ್ದು ಸ್ವಾಮಿ 15 ತಿಂಗಳಿದ್ದು ಪೂರ್ಣಾವಧಿದ್ರು ಮಾಡ್ತಾ ಇದ್ರು. ನೀವು ಬಾಯಿ ಮುಚ್ಕೊಂಡಿರಿ, ಸ್ವಲ್ಪ ಕಲ್ಲಾಕಿದ್ರಿ ನೀವು ನದಿ ನೀರಿನ ಹಂಚಿಕೆ ಬಗೆಹರಿಸಿದವರು ಜೈಲಲ್ಲಿದ್ದ ಅವ್ರ ಜೊತೆಲಿದ್ರು. ಕರ್ನಾಟಕದ್ದು ತಮಿಳುನಾಡು ಬಗೆಹರಿಸಿಲ್ವಾ? ಹೇಳ್ತೀನಿ, ಏನ್ ಡ್ರಾಮಾ ಮಾಡ್ತಾರ್ರಿ? ಇವತ್ತಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಇವತ್ತು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಏನು ಮಾತಾಡಿದ್ದಾರೆ ಇಲ್ಲ ಇವಾಗ, ಯಾಕೆಂದರೆ ನಿನ್ನೆವರೆಗೂ ಕೂಡ ಅವ್ರ ಮನೇಲಿ ಯಾವುದೇ ರೀತಿಯಾದ ರಾಜಕೀಯ ಯಾಕೆಂದ್ರೆ ಇದ್ರು, ಅದರಲ್ಲೇ ಅವರಿದ್ದರು. ಆ ಕಾರ್ಯ ಮುಗಿಯವರೆಗೂ ಕೂಡ ನಾನು ಹೊರಗಡೆ ಬರ ಅಂತ ಕೂಡ ಹೇಳಿಲ್ಲ. ಹಾಗಾಗಿ ಏನು ಮಾತಾಡಿಲ್ಲ. ಏನು ಹೇಳಿದ್ದಾರೆ, ಇವತ್ತು ಏನು CWMA ಆಫೀಸರ್ಗಳು ಏನಿದ್ದಾರೆ, ದಯವಿಟ್ಟು AC ರೂಮಲ್ಲಿ ಬನ್ನಿ, ಸರ್ಕಾರ ಮುಂದೆ ನಿಂತು ಆಫೀಸರ್ಗಳನ್ನ ಒತ್ತಾಯ ಮಾಡಿ ಸರ್ವ ಪಕ್ಷಗಳ ಸಭೆ ಕರೆದು ಎಲ್ಲ ಪಾರ್ಲಿಮೆಂಟ್ MP ಗಳ ಜೊತೆ ಅವ್ರು ನಾವು ಇಲ್ಲಿಗೆ ಬರೋದು ಮಾಡಿ, ಏನು ನಮ್ಮದು
KRS ಇರ್ಬೋದು, ಕಬಿನಿ, ಹಾರಂಗಿ, ಹೇಮಾವತಿ ಜಲಾಶಯನೂ ಕೂಡ ಪ್ರದೇಶಗಳನ್ನು ನೋಡಲಿ, ಇನ್ಕ್ಲೂಡಿಂಗ್ ಮಂಡ್ಯ ಎಲ್ಲ ಜಲಾಶಯಗಳು ಮತ್ತು ಆ ಭಾಗದ ಜಾಗವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಜಮೀನನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ತಮಿಳುನಾಡು ಮೆಟ್ಟೂರು ಮತ್ತು ಭವಾನಿ ಜಲಾಶಯಗಳೇನಿದೆ ಆ ಪ್ರದೇಶವನ್ನು ನೋಡಿದಾಗ ಅವ್ರಿಗೆ ಅರಿವಾಗುತ್ತೆ. ಅದರ ಮುಖಾಂತರ ನೀವು ತೀರ್ಮಾನ ತಗೊಳ್ಳಿ, ಸಾಕು ನಮ್ಮ ರೈತರಿಗೆ ಸರ್ಕಾರ ಜವಾಬ್ದಾರಿ ತಗೋಬೇಕಂತ ಕೂಡ ಹೇಳಿದ್ದಾರೆ. ಎಲ್ಲ ರೀತಿಯ ಸಪೋರ್ಟ್ ಮಾಡ್ತೀವಿ, ಮಾಹಿತಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೇನು ಬೇಕು? ಈಗ ಲೋಹಿತ್ ಅವರು ಎಲ್ಲನೂ ಹಳದಿ ಕನ್ನಡಕ ಹಾಕೊಂಡು ನೋಡೋಕ್ಕಾಗಲ್ಲ. ಈಗ ನೋಡಿ DK ಶಿವಕುಮಾರ್ ಅವರು ಸ್ವತಃ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಮಾತಾಡಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ಒಂದು ವೈಮಾನಿಕ ಸಮೀಕ್ಷೆ, ಹೆಲಿಕಾಪ್ಟರ್ ಹೋಗೋದು ನೋಡಿ ಇಷ್ಟು ನೀರು ಹರಿತಾ ಇದೆ, ಅದನ್ನೆಲ್ಲ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು. ಅದು ಒಂದು ಪ್ರಯತ್ನ ಅಂತ ನೀವು ಯಾಕೆ ತಗೊಳ್ಳಲ್ಲ? ಅವ್ರು ಬರ್ತಿದ್ದಾರೋ ಬರಲ್ವಾ ದಟ್ ಇಸ್ ಸೆಕೆಂಡ್ರಿ, ಬಟ್ ಆ ಪ್ರಯತ್ನಕ್ಕೆ ಪಾಸಿಟಿವ್ ಮೂವ್ ಮಾಡಿದ್ರಲ್ಲ ಮುಖ್ಯಮಂತ್ರಿಯಾಗಿ, ನೀವು ಅದರಲ್ಲಿ ಏನು ರಾಜಕೀಯ ಹುಡುಕ್ತೀರಿ? ನಾವು ಅದರಲ್ಲಿ ರೈತರ ಹಿತಾಸಕ್ತಿ ಕಾಪಾಡೋದು ಅಂತ ವಿಚಾರದಲ್ಲಿ ನಾವು ಅಲ್ಲೂ ಸಹ ರಾಜಕೀಯ ನಾವು ನೋಡ್ತಾ ಇಲ್ಲ. ನಾವು ಸಂಪೂರ್ಣವಾಗಿ ರಾಜ್ಯದ ರೈತರ ಪರವಾಗಿ ನಾವು ನಮ್ಮ ಪಕ್ಷ ನಿಂತ್ಕೊಂಡಿದೆ. ಹಂಗಾದ್ರೆ ಸೋಮಣ್ಣವರು, ಶೋಭಕ್ ಅವರು, ಪ್ರಹ್ಲಾದ್ ಜೋಶಿ ಅವರು, ಸೇಮ್ ಟೈಮ್ ಈ ಕಡೆ ಯಡಿಯೂರಪ್ಪನವರು, ಆರ್ ಅಶೋಕು, ವಿಜಯೇಂದ್ರ ಅವರು ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಅಂತ ಡಿಸ್ಕಸ್ ಮಾಡ್ಕೊಂಡು ಮಾಧ್ಯಮದ ಮುಂದೆ ಮಾತಾಡೋದು ಒಳ್ಳೇದು. ಅವ್ರದಲ್ಲಿ ಧೋರಣೆ ಒಂದು, ಇವ್ರದಲ್ಲಿ ಧೋರಣೆ ಒಂದು ಅಂದರೆ ಬಿಜೆಪಿ ನಂಬಿರೋ ನಿಮ್ಮ ಅಭಿಮಾನಿಗಳು, ಅನುಯಾಯಿಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಈಗ ಕನ್ಫ್ಯೂಷನ್ ಅಂತ, ಈಗ ರಾಜ್ಯದ ರೈತರ ಪರ ನಾವು ನಿಲ್ಲ ಅಂತದ್ದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಇಲ್ಲಿ ನಾವು ವಿರೋಧ ಪಕ್ಷ ಜವಾಬ್ದಾರಿಯುತ ವಿರೋಧ ಪಕ್ಷದ ಆಗಿರೋದ್ರಿಂದ ನಾವು ಸರ್ಕಾರದ ಇವರ ಲೋಪದೋಷ, ಇವರ ವಿಳಂಬ ಧೋರಣೆ, ಇವರ ಅಸಮರ್ಪಕವಾದಂತಹ ಎಚ್ಚರಿಸುವಂತದ್ದು ನಮ್ಮ ಆದ್ಯ ವಿಪಕ್ಷದಲ್ಲಿದ್ದೀನಿ, ಹೋರಾಟ ಮಾಡಬೇಕು, ಅದಕ್ಕೆ ಹೋರಾಟ ಮಾಡ್ತಿದ್ದೀನಿ ಅಂತ ಸ್ಕೆಡ್ಯೂಲ್ ಹಾಕಿ ಮಾಡೋದಲ್ಲ ಮೇಡಮ್. ಎರಡು ಸಮಸ್ಯೆ ಬಗೆಹರಿಬೇಕು, ಹಂಗೇನ್ ಮಾಡ್ತಾ ಇದ್ರಿ ನೀವು? ಸಹ ನಾವು ಪ್ಯಾರಲಲ್ ಆಡಳಿತಾತ್ಮಕವಾದಂತ ಎಲ್ಲ ನಾವು ಅವರಿಗೆ ಪೂರಕವಾದಂತ ಸಹಕಾರ ನೀಡುವಂತದ್ದು ನಮ್ಮ ನಾವು ಕೊಡುವಂತ ಒಂದು ಇದು ಏನೋ ನಮ್ಮ ವಿಚಾರ, ಇಚ್ಛಾಶಕ್ತಿ. ಜೊತೆನಲ್ಲಿ ಇವರು ಮಾಡಿರೋಂತ ಏನು ಧೋರಣೆ ಇದೆಲ್ಲ, ಇವ್ರು ಮಾಡಿರೋಂತ ಒಂದು ಧೋರಣೆ ಅಂತಂದ್ರೆ ನೀವು ಕರೆಕ್ಟ್ ಮಾಹಿತಿ ಕೊಟ್ಟಿಲ್ಲ, ನಿಮಗೆ ಸರ್ಕಾರ ಹಸಿರು ಶಾಲ ಹಾಕೊಂಡು ಗುಂಡೊಡದ್ರಲ್ಲ ರೈತರಿಗೆ, ಪ್ರತ್ಯೇಕ ಬಜೆಟ್ ಮನ್ನಣೆ ಮಾಡ್ಬಿಟ್ಟು ನೀವು ಹಸಿರನ್ನೇ ಕಟ್ ಮಾಡಕ್ ಹೋಗಿದ್ದೀರಲ್ಲ ಕುಮಾರ್ ಅವರೇ, ಕಟ್ ಮಾಡಕ್ ಹೋಗಿದ್ದೀರಿ. ಬೆಂಗಳೂರು ಸುತ್ತ ಎಲೆಕ್ಟ್ರಾನಿಕ್, ಸಿಲಿಕಾನ್ ಅಂತ ಹೇಳ್ಕೊಂಡು ಇದನ್ನ ಹೇಳಿ ಶಶಿಧರ್ ಅವರೇ, ವಾಸ್ತವ ಅರ್ಥ ಮಾಡ್ಕೋಬೇಕು ನಾವು. ಬೆಂಗಳೂರು ಸುತ್ತನ ಬರಡು ಮಾಡ್ಬಿಟ್ಟು ನೀರು ಮಳೆ ಬಂದ್ರೆ ಬಂದ್ಬಿಡತ್ತಾ? ಬೆಂಗಳೂರಿನ ಎಲ್ಲಾ ಕೆರೆಗಳನ್ನು ನುಂಗಿ ನೀರು ಜನತಾದಳ 10 ವರ್ಷ ಮಾಡಿದ್ದು, 8 ವರ್ಷ ಎಲ್ಲ ನುಂಗಿ ನೀರು ಕುಡ್ದಿರೋರೆ, ಯಾರು ಏನು ಸಾಚಾಗಳಿಲ್ಲ. ಆದ್ರಿಂದ ಒಂದೇ ಒಂದು ಹನಿ ಯಾವ ಕೆರೆಗಳಲ್ಲೂ ಇಲ್ಲ. ಆ ಕೆರೆಗಳೆಲ್ಲ ಸ್ಯಾನಿಟರಿ ನೀರು ಬಿಡ್ತಾ ಇದ್ದಾರೆ, ಗಬ್ಬು ನೀರು ಬಿಡ್ತಾ ಇದ್ದಾರೆ. ಆ ಒಂದು ಸರ್ಕಾರ ನಡೆಸ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇನ್ನೊಂದು ಇರಿ ಸರ್, ಒಂದೇ ನಿಮಿಷ. ಬಿಜೆಪಿ ಅವ್ರ ಬಗ್ಗೆ ಹೇಳ್ತೀನಿ. ಬಿಜೆಪಿ ಅವರಿಗೆ ಯಾಕೆ ಅವರೊಂದು 4 ಜನ ಅವ್ರ ಕಡೆ ಇದ್ದಾರೆ, ಇವರೊಂದು 4 ಜನ ಇವ್ರ ಕಡೆ ಇದ್ದಾರೆ ಅಂದ್ರೆ, ಇದು ಮನೆಯೊಂದು 3 ಭಾಗಲಾಗ್ಬಿಟ್ಟಿದೆ. ಇದು ಒಂದೇ ಇಲ್ಲ, ಅದೊಂದು ಭಾಗ BL ಸಂತೋಷ್ ಜಿ ಅನ್ನೋದೊಂದು ಭಾಗ, ಈ ವಿಜಯೇಂದ್ರ ಯಡಿಯೂರಪ್ಪ ಅನ್ನೋದೊಂದು ಭಾಗ, ಆರ್ ಅಶೋಕ್ ಅನ್ನೋದೊಂದು ಇನ್ನೊಂದು ಭಾಗ, ಅಲ್ಲೊಂದು ಅತೃಪ್ತರ ಭಾಗ, ಯತ್ನಾಳು, ಕುಮಾರ್ ಬಂಗಾರಪ್ಪ ಇನ್ನೊಬ್ರು ಅತೃಪ್ತರ ಭಾಗ. ಇವರು ಪ್ರತಿಪಕ್ಷವಾಗಿ ಇರೋದಕ್ಕೆ ನಾಲಾಯಕ್ಕು ಅನ್ನೋದನ್ನ ಪದೇ ತೋರಿಸ್ಕೊಡ್ತಾ ಇದೆ ಸರ್ಕಾರದ, ಅಂದ್ರೆ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದನೇ ಇವತ್ತು ಆಗ್ತಾ ಇರೋದು. ನೋಡಿ, ಇವತ್ತು ರೈತರದ್ದು ಬಿಟ್ಬಿಡಿ, ರೈತರು ಆಗೋದೇ ಇಲ್ಲ. ರೈತರಿಗೆ ಬೆಳೆ ಕೊಡೋದು, ನೀರು ಕೊಡೋದಕ್ಕೆ ನಮ್ಮಲ್ಲಿ ನೀರೇ ಇಲ್ಲ, ಮಳೆನೂ ಇಲ್ಲ, ಇನ್ಫ್ಲೋನೇ ಇಲ್ಲ. ಈಗ ಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿಯುತ ಸರ್ಕಾರ ಕುಡಿಯೋ ನೀರಿನ ಬಗ್ಗೆ ಯೋಚನೆ ಮಾಡಬೇಕು, ದನಕರುಗಳ ನೀರುಗಳ ಬಗ್ಗೆ, ಮೇವಿನ ಬಗ್ಗೆ ಯೋಚನೆ ಮಾಡಬೇಕು, ದನಕರುಗಳಿಗೆ ನೀರು ಕೊಡೋದಕ್ಕೆ ಯೋಚನೆ ಮಾಡಬೇಕು. ದನಕರುಗಳನ್ನ ನಾವು ಒಳ್ಳೆ ಹಕ್ಕಿ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳು, ಹಕ್ಕಿ ಪಕ್ಷಿಗಳು, ಅಲ್ಲಿರ್ತಕ್ಕಂಥ ಕಾಡು ಮೇಳಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ನೀರು ಹೇಗೆ ಕೊಡ್ತೀರಾ? ಮಳೆನೇ ಬರ್ತಾ ಇಲ್ಲ. ಅವನು ಸಹ ಪಕ್ಷಿಗಳ ನಾಯಿ ನರಿಗಳಿಗೆಲ್ಲ ನೀರು ಕೊಡಬೇಕು. ಅದೊಂದು ಕೆಟ್ಟ ಪದ ತಗೊಳ್ಬೇಡಿ. ನಾಯಿ ಅಂದ್ರೆ ನರಿಗಳು ಎಲ್ಲವೂ ಪ್ರಾಣಿಗಳೇ. ಆ ಪ್ರಾಣಿಗಳಿಗೂ ಸಹ ನಾವು ನೀರು ಕೊಡಬೇಕು. ಹೆಸರುಘಟ್ಟ ಇದೆ, ಸೂಲಿಕೆರೆ ಇದೆ, ಎಲ್ಲಾ ಕಡೆನೂ ನಮ್ಮ
ಫಾರೆಸ್ಟ್ ಇದಾವೆ ಬೆಂಗಳೂರಿನಲ್ಲೂ ಸಹ. ಅವಕ್ಕೆಲ್ಲ ಹೇಗೆ ನೀರು ಕೊಡ್ತೀರಾ ಅದ್ರ ಬಗ್ಗೆ ಚಿಂತನೆ ಮಾಡಿ, ವೈಜ್ಞಾನಿಕವಾಗಿ ಚಿಂತನೆ ಮಾಡಿ, ಎಲ್ಲ ಸರ್ವಪಕ್ಷ ಸಭೆ ಕರೀರಿ, ನಿಪುಣರನ್ನು ಕರೀರಿ, ನಿಪುಣರನ್ನು ಕರೆದು ಮಾಡ್ಕೊಳ್ಳಿ. ನಮ್ಮನ್ನೇ ಕರೀತಿದ್ರು ಪರವಾಗಿಲ್ಲ, ರಾಜಕೀಯದವ್ರನ್ನ ನಿಪುಣರನ್ನ ಕರೆದು ಅಲ್ಲಿ ಒಂದು ಸಲಹೆ ಸೂಚನೆ ತಗೊಂಡು ನಮ್ಮ ಈ ಬರುವ 2 ವರ್ಷಗಳಲ್ಲಿ ನಮಗಾಗುವಂತ ಅನಾಹುತವನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡಿ. ರೈಟ್. ಮಂಡ್ಯ ಶಾಸಕರು ರವಿ ಗಣಗ ಅವರು ತಮಿಳ್ನಾಡಿಗೆ ಹರಿಯೋ ನೀರು ಹೆಂಗ್ ಸಮುದ್ರಕ್ಕೆ ಸೇರುತ್ತೆ ಅಂತ ಸ್ವತಃ ಅವರೇ ಒಂದು ವಿಡಿಯೋ ಮಾಡ್ತಾರೆ. ಅಂದ್ರೆ ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಅಲ್ಲಿಗೆ ನೀರು ಕೊಡಬೇಕು, ಅವ್ರಿಗೆ ಕಳಿಸ್ಬೇಕು ಅಂದ್ರೆ ಇದು ಯಾವ ಧೋರಣೆ ಕೂಡ ಹೇಳಿದೆ ನಾನು. ಆಯ್ತಪ್ಪ, ಸಂಕಷ್ಟ ಪರಿಹಾರ ಅವರೇನು ಕೇಳಿದ್ದಾರೆ, ನಂದು ನನಗೆ ಅಲರ್ಟ್ ಆಗಿದೆಯಲ್ಲ 285 TMC ನಾವೇನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು ಇವರೆಲ್ಲ ನಿಮ್ ಜೊತೆ ನಿಂತ್ಕೋತಾರೆ ಅನ್ನೋ ವಿಶ್ವಾಸ ಇದೆ. ಖಂಡಿತ ನಿಂತ್ಕೋಬೇಕು. ಇವಾಗ ನೋಡಿ ಒಂದ್ ನಿಮಿಷ ತಿಮ್ಮೇಗೌಡ್ರೆ, ತೊಂದರೆ ಇರೋದು ಕರ್ನಾಟಕಕ್ಕೆ, ಕನ್ನಡಿಗರಿಗೆ, ಬೆಂಗಳೂರಿನ ಜನಕ್ಕೆ, ನಮ್ಮ ರೈತರಿಗೆ ಆ ಭಾಗದ್ದು. ಆಯ್ತಾ, ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಸಂಕಷ್ಟ ತಮಿಳುನಾಡು ಮುಖ್ಯಮಂತ್ರಿನ ಕರ್ಕೊಂಡು ಹೌದು, ನಿಮ್ದು 41 TMC ನೀರಿದೆ, ನಿಮ್ಮ ಇದರಲ್ಲಿ ನೀರಿದೆ, ಬಳಸ್ಕೊಳ್ಳಿ. ನೀವು 15 TMC ಕೊರತೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನಮ್ಮನ್ನು ನೀರು ಕೇಳ್ಬೇಡಿ ಅಂತ ಸ್ವಾರ್ಥವಾಗಿ ಮಾತನಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳಾಗಿರೋ DK ಶಿವಕುಮಾರ್ ಮಾತಾಡೋಕೆ ಯೋಚನೆ ಮಾಡಿದ್ರು. ಈಗ ನಮ್ಮ ರಾಜ್ಯದಲ್ಲಿ ನನ್ನ ಜನ ಕೆಂಡ ಆಗಿದ್ದಾರೆ, ಈಗ ಬಂದ್ರೆ ಅತಿಥಿಗಳಿಗೂ ಅಪಮಾನ ಮಾಡೋದು ಬೇಡ, ಸೌಹಾರ್ದಿತವಾಗಿ ನಡಿಬೇಕಾಗಿರೋ ವ್ಯವಹಾರ ಅದು ದಿಕ್ಕೆಡಬಹುದು ಅಂತ ಹೇಳಿ ಬೇಡ. ಆದ್ರೆ ನಾಳಿದ್ದು ಕರೆದಿರೋ ಸರ್ವಪಕ್ಷಗಳ ಸಭೆ ಮತ್ತು ಅವಶ್ಯಕತೆ ಬಿದ್ರೆ ನೀವು ಹೇಳಿದ್ರಲ್ಲ DK ಶಿವಕುಮಾರ್ ಅವ್ರು ನುಡಿದಂತೆ ನಡೆಯೋರು. ಒಂದು ನಿಮಿಷ ಆಯ್ತಲ್ಲ ಸ್ವಲ್ಪ ನೋಡಿ, ನೀವು ಹೇಳ್ದಂಗೆ ಸರ್, ವಿಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಪರಿಸರ ಸಂಬಂಧಪಟ್ಟಂತೆ ಯೋಚನೆ ಮಾಡಿ, ಜೊತೆಗೆ ಸಂಘ ಸಂಸ್ಥೆಗಳನ್ನು ಕರಿಬೇಕು ಅಂತ ಅವಶ್ಯಕತೆ ಬಂದ್ರೆ ಕರೆದು ಇದಕ್ಕೇನು ಪರಿಹಾರ ಕರ್ನಾಟಕ ಸರ್ಕಾರ ಮುಕ್ತವಾಗಿದೆ. ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿ, ನಿರ್ಧಾರ ತಗೊಳ್ಳಿ. ನೋಡಿ, ಕುಮಾರ್ ಅವರು, ಲೋಹಿತ್ ಅವರು, ತಿಮ್ಮೇಗೌಡರು, ಶಶಿಧರ್ ಅವರು, ಥ್ಯಾಂಕ್ ಯು. ಸಮಯ ಆಯ್ತು, ಥ್ಯಾಂಕ್ ಯು. ಸೊ ಒಟ್ಟಾರೆ ಕಾವೇರಿ ವಿಚಾರದಲ್ಲಿ ಆಕ್ರೋಶ ರೈತರದ್ದು ಹೆಚ್ಚಾಗಿದೆ, ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜಕೀಯ ಮಾಡದೆ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ನಿಂತ್ಕೊಂಡು ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕಾಗುತ್ತೆ. ಅಫ್ಕೋರ್ಸ್ ಜಲಸಂಪನ್ಮೂಲ ಸಚಿವರು ಕೊಟ್ಟಿರುವ ಅಂಕಿಅಂಶ ಮಾಹಿತಿಯ ಪ್ರಕಾರ ಬೆಳೆಗಂತೂ ನೀರಿಲ್ಲ. ಕುಡಿಯೋದಕ್ಕೆ ತತ್ವಾರ ಮಾಡಬೇಡಿ, ಕುಡಿಯೋದಕ್ಕೆ ನೀರನ್ನು ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ತರಬೇಡಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಸರಿಯಾದ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.